नमायं विष्णुपदाय कृष्णपृष्ठाय भूतले श्रीमते जयपताकस्वामिन्निति नामिने नमाचार्यपादाय निताय कृपप्रदायिने गौरकददामदेनग्रग्रामतारिणे नमायं विष्णुपदाय कृष्णपृष्ठाय भूतले श्रीमते भक्तिवेदान्तस्वामिन्निति नामिने नमस्ते सरस्वती देवे गौरवाणी प्रचारिणे निर्विशेष शून्यवादी पाश्चात्य देशतारिणे वाञ्छाकल्पतरुभयश्च कृपा सिन्धुभ्य एव च पतितानां पावनेभ्यो वैष्णवेभ्यो नमो नमः। जय श्री कृष्ण चैतन्य प्रभु नित्यानंद श्री अद्वैत गदाधर श्रीवासादि गौरभक्तवृंद हरे कृष्ण 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 हरे 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 राम 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 हरे हरे। हरे कृष्ण। ಶ್ರೀಮದ್ ಭಾಗವತ ಸ್ಕಂದ 1 ಅಧ್ಯಾಯ 3 ಸಕಲ ಅವತಾರಗಳಿಗೆ ಆದಿಮೂಲನಾದ ಕೃಷ್ಣ. ಶ್ಲೋಕ 32 ನಾವು ಓದಿದೀವಿ. ಭಾವಾರ್ಥ ಓದ್ಬೇಕಾಗಿದ್ದು. ಒಂದ್ಸಲಿ ಶ್ಲೋಕ 32 ಓದಿ, ಅನುವಾದ ಓದಿ. ಯಮುನಾ ಯೋಗೇಶ್ವರಿ ಮಾತಾಜಿ ಓದಿ. ಓದಿ ಮತ್ತೆ ಓದಿ. ಶ್ಲೋಕ 32. ಅತಃ ಪರಂ ಯದ ವ್ಯಕ್ತ ಮಾಯೂಢೋ ಗುಣ ಬ್ರಹ್ಮಿತಂ ಅದೃಷ್ಟ ಸೂತವಸ್ತು ತ್ವಾತ್ಸಾ ಜೀವೋ ಯತ್ ನರ್ಭವಃ. ಇದು ಓದ್ಲಾ? ಅನುವಾದ ಓದಿ ಓದಿ. ಭಗವಂತನ ಆಕಾರದ ಬಗ್ಗೆ ಈ ಸ್ಥೂಲ ಕಲ್ಪನೆಯೇ ಅಲ್ಲದ ಸೂಕ್ಷ್ಮ ಕಲ್ಪನೆಯೂ ಇದೆ. ಈ ಸೂಕ್ಷ್ಮ ತತ್ವಕ್ಕೆ ಸಿದ್ಧ ಆಕಾರವಿಲ್ಲ. ಅದು ಕಣ್ಣಿಗೆ ಕಾಣುವುದಿಲ್ಲ, ಕಿವಿಗೆ ಕೇಳುವುದಿಲ್ಲ, ಅಭಿವ್ಯಕ್ತವಾಗುವುದಿಲ್ಲ. ಮನುಷ್ಯ ಜೀವಿಗೆ ಆತನ ಸ್ಥೂಲ ಆಕಾರ ಮತ್ತು ಸೂಕ್ಷ್ಮ ಆಕಾರದ ಆಚೆ ಇನ್ನೊಂದು ಆಕಾರವಿದೆ. ಇಲ್ಲವಾಗಿದ್ದರೆ ಅವನು ಮತ್ತೆ ಮತ್ತೆ ಹುಟ್ಟುತ್ತಿರಲಿಲ್ಲ. ಭಾವಾರ್ಥ ಓದ್ಲಿವಾ ಮಾತಾಜಿ? ಬೇಡ ಮಾತಾಜಿ, ಬೇಡ. ಹರೇ ಕೃಷ್ಣ. ನಿನ್ನೆ ನಾವು ತಿಳುವಳಿಕೆ ಪಟ್ಕೊಂಡ್ವಿ, ಭಗವಂತನ ವಿಶ್ವರೂಪನ ನಾವ್ ಯಾವ ತರ ನೋಡ್ಬೇಕು, ಅದು ಪ್ರಾರಂಭದ ಹಂತ ಅಷ್ಟೇ. ಆದ್ರೆ ಅದಕ್ಕೆ ಉದಾಹರಣೆ ಕೊಟ್ರು ಪ್ರಭುಪಾದರು. ಏನ್ ಉದಾಹರಣೆ ಕೊಟ್ರು? ಇವಾಗ ರಾಷ್ಟ್ರಾಧ್ಯಕ್ಷರು ಹೋಗ್ತಾ ಇದ್ದಾರೆ ಅಂದಾಗ ಅವರು ಕಾರಲ್ಲಿ ಹೋಗ್ತಾ ಇರ್ತಾರೆ. ನಾವು ಕಾರನ್ನ ನೋಡ್ಬಿಟ್ಟು ಏನ್ ಹೇಳ್ತೀವಿ? ರಾಷ್ಟ್ರಾಧ್ಯಕ್ಷರು ಹೋಗ್ತಾ ಇದ್ದಾರೆ ಅಂತಾನೆ ಹೇಳ್ತೀವಿ. ಆದ್ರೆ ಒಳಗಡೆ ಇರೋರನ್ನೇ ಹೇಳ್ತಾ ಇದೀವಿ ಹೊರತು ಕಾರನ್ನ ಹೇಳ್ತಾ ಇಲ್ಲ. ಕರೆಕ್ಟ್ ಅಲ್ವಾ? ನಾವ್ ರಾಷ್ಟ್ರಾಧ್ಯಕ್ಷರಿಗೆ ನಾವೇನಾದ್ರೂ ಕೊಡ್ಬೇಕು ಅಂದ್ರೆ ನಾವ್ ಹೋಗಿ ತಗೊಂಡೋಗಿ ಕಾರಿಗೆ ಏನಾದ್ರು ಕೊಡ್ತೀವಾ, ಇಲ್ಲ ಒಳಗಡೆ ಇರೋ ರಾಷ್ಟ್ರಾಧ್ಯಕ್ಷರಿಗೆ ಕೊಡ್ತೀವಾ? ಒಳಗಡೆ ಇರೋ ರಾಷ್ಟ್ರಾಧ್ಯಕ್ಷರಿಗೆನೆ ಕೊಡ್ಬೇಕು. ಕಾರಿಗೆ ತಗೊಂಡು ಹೋಗ್ಬಿಟ್ಟು ಇಲ್ಲ ಇದೇ ರಾಷ್ಟ್ರಾಧ್ಯಕ್ಷ ನಿನ್ಗೊಂದು ಹೂನಾರ ಹಾಕ್ತೀನಿ ಅಂತ ಹೇಳಿದ್ರೆ ಕಾರ್ ಏನ್ ಮಾಡುತ್ತೆ? ನಮ್ಗೆ ಏನು ಮಾಡಲ್ಲ. ಅದೇ ಪ್ರಕಾರವಾಗಿ ಭಗವಂತ ವಿಶ್ವರೂಪದ ಪರಿಕಲ್ಪನೆನ ನಾವು ಅಲ್ಲಿಗೆ ವಿಚಾರ ಇಟ್ಕೊಂಡು ನಾವು ಮುಂದಕ್ಕೆ ಹೋಗ್ಬೇಕು ಅನ್ನೋದನ್ನ ಪ್ರಭುಪಾದರು ಮತ್ತೆ ಸೂತ ಗೋಸ್ವಾಮಿಗಳು ತುಂಬಾ ಚೆನ್ನಾಗಿ ನಮ್ಗೆ ತಿಳುವಳಿಕೆ ಕೊಟ್ರು. ಅದಾದ್ಮೇಲೆ ಮತ್ತೆ ಇಲ್ಲಿ ಭಗವಂತನ ಬಗ್ಗೆ ನಮ್ದು ವಿಚಾರ ಆಯ್ತು. ಇವಾಗ ನಾವನ್ನು ಕೂಡ ಏನು, ನಾವ್ ಯಾರಿಗೆ ಸೇರಿದವರು, ಇದನ್ನು ಕೂಡ ಕೆಲವೊಂದು ವಿಚಾರಗಳನ್ನ ಮತ್ತೆ ಇಲ್ಲಿ ನಮ್ಗೆ ನೆನಪು ಮಾಡ್ತಾ ಇದ್ದಾರೆ. ಅದೇ 7ನೇ ಶ್ಲೋಕ, 7ನೇ ಅಧ್ಯಾಯ 4ನೇ ಶ್ಲೋಕ ಮತ್ತೆ 5ನೇ ಶ್ಲೋಕ. 7ನೇ ಅಧ್ಯಾಯ 4ನೇ ಶ್ಲೋಕದಲ್ಲಿ ಏನ್ ಹೇಳಿದ್ರು? ಈ 8 ನನ್ನಿಂದ ಪ್ರತ್ಯೇಕಗೊಂಡ ಭಿನ್ನ ಪ್ರಕೃತಿ ರಷ್ಟದ. 8 ನನ್ನಿಂದ ಪ್ರತ್ಯೇಕಗೊಂಡ ಭೌತಿಕ ಶಕ್ತಿ ಇದು. ಭೂಮಿರಪೋ ಅನಲೋ ವಾಯುಕಂ ಮನೋ ಬುದ್ಧಿರೇವಚ ಅಹಂಕಾರ ಮಿತಿಯಮ್ಮೆ ಭಿನ್ನ ಪ್ರಕೃತಿ ರಷ್ಟದ. ಅದಾದ್ಮೇಲೆ ಏನ್ ಹೇಳಿದ್ರು? ಇದು ಬಿಟ್ಟು ಇನ್ನೂ ನಂದು ಶ್ರೇಷ್ಠ ಆಗಿರೋದು ಇನ್ನೊಂದು ಶಕ್ತಿ ಇದೆ. ಆ ಶಕ್ತಿ ಈ ಭೌತಿಕ ಜಗತ್ತಿಗೆ ಸೇರಿಲ್ಲ, ಅದು ನನ್ನ ಆಧ್ಯಾತ್ಮಿಕ ಶಕ್ತಿಗೆ ಸೇರಿದ್ದು. ಈ ಜೀವಿಗಳು, ಅದು ಈ ಜೀವಿಗಳಿಂದಾಗಿದ್ದು ಈ ಭೌತಿಕ ಪ್ರಕೃತಿನ ಏನ್ ಮಾಡ್ತಾ ಇದೆ? ಅದು ಈ ಸಂಪನ್ಮೂಲಗಳನ್ನ ಬಳಸ್ಕೋತಾ ಇರೋದು ಜೀವಿ.
ಅದಕ್ಕೆ ಇಲ್ಲಿ ಸೂತ ಗೋಸ್ವಾಮಿಗಳು ಮತ್ತೆ ಆ ವಿಚಾರನ ನಮ್ಮ ಮುಂದೆ ತಗೊಂಡು ಇಡ್ತಾ ಇದ್ದಾರೆ. ಅವ್ರೇನ್ ಹೇಳ್ತಾ ಇದಾರೆ, ಭಗವಂತನ ಆಕಾರದ ಬಗ್ಗೆ ಈ ಸ್ಥೂಲ ಪರಿಕಲ್ಪನೆಯೇ ಅಲ್ಲದೆ ಸೂಕ್ಷ್ಮ ಪರಿಕಲ್ಪನೆಯೂ ಇದೆ. ಆ ಸೂಕ್ಷ್ಮ ತತ್ವಕ್ಕೆ ಸಿದ್ಧ ಆಕಾರವಿಲ್ಲ, ಅದು ಕಣ್ಣಿಗೆ ಕಾಣುವುದಿಲ್ಲ, ಕಿವಿಗೆ ಕೇಳುವುದಿಲ್ಲ, ಅಭಿವ್ಯಕ್ತವಾಗುವುದಿಲ್ಲ. ಮನುಷ್ಯ ಜೀವಿಗೆ ಆತನ ಸ್ಥೂಲ ಆಕಾರ ಮತ್ತು ಸೂಕ್ಷ್ಮ ಆಕಾರದ ಆಚೆ ಇನ್ನೊಂದು ಆಕಾರವಿದೆ. ಇಲ್ಲವಾಗಿದ್ದರೆ ಅವನು ಮತ್ತೆ ಮತ್ತೆ ಹುಟ್ಟುತ್ತಿರ್ಲಿಲ್ಲ. ಇದು ಬಿಟ್ಟು ಜೀವಿಗಳು, ನಾವುಗಳು ಭಗವಂತನ ಅಂಶಗಳಾಗಿರೋರು ನಾವು ಈ ಭೌತಿಕ ಜಗತ್ತಿಗೆ ನಾವು ಸೇರಿಲ್ಲ. ಆದ್ರೆ ನಮ್ದು ಪರಿಸ್ಥಿತಿ ಏನಾಗಿದೆ ಇವಾಗ, ಈ ಸ್ಥೂಲ ಮತ್ತೆ ಸೂಕ್ಷ್ಮ ಆಗಿರೋ ಈ ಮನಸ್ಸು ಬುದ್ಧಿ ಅಹಂಕಾರಗಳ ಸಮ್ಮಿಲನದಲ್ಲಿ ನಾವೇನ್ ಮಾಡ್ತಾ ಇದೀವಿ, ಪ್ರವೇಶ ಮಾಡಿದೀವಿ. ಮತ್ತೆ ಮತ್ತೆ ನಾವೇನ್ ಮಾಡ್ತಾ ಇದೀವಿ, ನಮ್ಮ ಬಟ್ಟೆನ ಬದಲಾವಣೆ ಮಾಡೋ ತರ ನಾವ್ ಈ ದೇಹನ ಏನ್ ಮಾಡ್ತಾ ಇದೀವಿ, ಬದಲಾವಣೆ ಮಾಡ್ತಾನೇ ಇದ್ದೀವಿ. ವಾಸಾಂಸಿ ಜೀರ್ಣಾನಿ ಯಥಾ ವಿಹಾಯ ನವಾನಿ ಗೃಹಣಾತಿ ನರೋ ಅಪರಾಣಿ ತತಃ ಶರೀರಾಣಿ ವಿಹಾಯ ಸಂಯಾಂತಿ ನವಾನಿ ದೇಹಿ. ಹಳೆ ಬಟ್ಟೆ ಬಿಸಾಕಿ ಹೊಸ ಬಟ್ಟೆ ಯಾವ ತರ ನಾವು ಹಾಕೋತೀವೋ ಅದೇ ಪ್ರಕಾರವಾಗಿ ಜೀವಾತ್ಮಗಳಾಗಿರೋರು ನಾವು, ಆಧ್ಯಾತ್ಮಿಕ ಪ್ರಕೃತಿಗೆ ಸೇರಿರೋರು ನಾವು ಭೌತಿಕ ಜಗತ್ತಲ್ಲಿ ಪ್ರವೇಶ ಮಾಡಿರೋದ್ರಿಂದ ನಾವ್ ಯಾವ ತರ ಬಟ್ಟೆ ಹಳೆ ಬಟ್ಟೆ ಬಿಸಾಕಿ ಹೊಸ ಬಟ್ಟೆ ಧರಿಸ್ತೀವೋ ಅದೇ ತರ ಈ ದೇಹ ಬಟ್ಟೆ ತರ ಇದೆ. ಆತ್ಮ ಏನ್ ಮಾಡ್ತಾ ಇದೆ, ನಿರಂತರವಾಗಿ ಹಳೇದು ದೇಹ ಬಿಟ್ಟು ಹೊಸ ದೇಹನ ಪ್ರವೇಶ ಮಾಡ್ತಾನೆ ಇದೆ. ಈ ದೇಹದಲ್ಲೇ ಪರಿವರ್ತನೆ ಆಗ್ತಾ ಇದೆ, ನಾವು ಪರಿವರ್ತನೆ ಆಗ್ತಾ ಇಲ್ಲ, ಆ ದೇಹ ಮಾತ್ರನೇ ಪರಿವರ್ತನೆ ಆಗ್ತಾ ಇರೋದು. ಕರೆಕ್ಟ್ ಅಲ್ವಾ? ಬಾಲ್ಯದಲ್ಲೂ ನಾವೇ, ಯೌವನದಲ್ಲೂ ನಾವೇ, ಮುಪ್ಪಿನಲ್ಲೂ ನಾವೇ. ವ್ಯಕ್ತಿ ಬದಲಾವಣೆ ಆಗಿಲ್ಲ, ಆದ್ರೆ ದೇಹ ಏನಾಗೋಯ್ತು, ಬದಲಾವಣೆ ಆಗೋಗಿದೆ. ಅದರಿಂದ ನಾವು ಅದರ ಬಗ್ಗೆನೂ ಕೂಡ ಸ್ಪಷ್ಟವಾಗಿ ತಿಳುವಳಿಕೆ ಪಡ್ಕೋಬೇಕು ಅನ್ನೋದೇ ಸೂತ ಗೋಸ್ವಾಮಿಗಳು ಇಲ್ಲಿ ತಿಳುವಳಿಕೆ ಕೊಡ್ತಾರೆ. ನಾವ್ ಯಾಕೆ ಭಗವಂತನ ಸೇವೆಯಲ್ಲಿ ತೊಡಗ್ಬೇಕು? ನಾವ್ ಇಲ್ಲಿ ಸುಖ ಪಡಕ್ಕಾಗಲ್ವಾ? ಹಾಗಾದ್ರೆ ಈ ಸೃಷ್ಟಿಯಲ್ಲಿ ಇದನ್ನು ಕೂಡ ಭಗವಂತಂದು ಸೃಷ್ಟಿ ತಾನೆ, ಹಾಗಾದ್ರೆ ಇಲ್ಲಿ ಯಾಕೆ ನಮ್ಗೆ ಸುಖ ಇಲ್ಲ? ಕಾರಣ ಏನು ಅದಕ್ಕೆ? ಈ ಪ್ರಶ್ನೆಗಳನ್ನು ಕೂಡ ನಾವು ಮಾಡ್ಕೋತೀವಿ. ಕರೆಕ್ಟ್ ಅಲ್ವಾ? ಎಲ್ಲ ಭಗವಂತನೇ ಸೃಷ್ಟಿ ಮಾಡಿದ್ಮೇಲೆ ಇಲ್ಲಿ ಯಾಕೆ ನಮ್ಗೆ ಸುಖ ಸಿಗ್ಬಾರ್ದು? ಯಾಕೆ ನಮ್ಮನ್ನ ಇಂಥ ಪರಿಸ್ಥಿತಿಯಲ್ಲಿ ಇಟ್ಟಿದ್ದಾರೆ? ಈ ಪ್ರಶ್ನೆಗಳನ್ನು ಕೂಡ ನಾವು ವಿಚಾರ ಮಾಡ್ತೀವಿ. ಆ ಪ್ರಶ್ನೆಗಳಿಗೆ ಉತ್ತರವಾಗಿನೇ ಇಲ್ಲೇನಾಗಿದ್ದಾರೆ ಸೂತ ಗೋಸ್ವಾಮಿಗಳು ಏನ್ ಹೇಳ್ತಾ ಇದಾರೆ, ಇಲ್ಲ ಇಲ್ಲ, ನೀನ್ ಈ ಜಗತ್ತಿಗೆ ಸೇರಿಲ್ಲ. ನೀನ್ ಯಾರಿಗೆ ಸೇರಿರೋದು? ನೀನು ಭಗವಂತನ ಅಂಶ. ಮಮೈವಂಶೇ ಜೀವಲೋಕೆ ಜೀವಭೂತ ಸನಾತನ. ಮನಸ್ಸಷ್ಟಿಂದ್ರಿಯಾಣಿ ಪ್ರಕೃತಿ ಸ್ಥಾನಿ ಕರ್ಷಯತಿ. ಈ ಮನಸ್ಸು ಮತ್ತೆ 6 ಇಂದ್ರಿಯಗಳನ್ನ ತೃಪ್ತಿಪಡಿಸೋದಿಕ್ಕೆ ಜೀವಾತ್ಮಗಳಾಗಿರೋರು ನಾವೇನ್ ಮಾಡ್ತಾ ಇದೀವಿ, ಭೌತಿಕ ಜಗತ್ತಲ್ಲಿ ಕಷ್ಟ ಅನುಭವಿಸ್ತಾ ಇದೀವಿ. ಸಮೀಕರಣೆ ಯಾವ್ದ್ರ ಜೊತೆ ಸೇರ್ಕೊಂಡಿದೆ ನಮ್ದು ಜೀವನ? ನಮ್ಮ ದೇಹದ ಜೊತೆ ಸೇರ್ಕೊಂಡಿದೆ, ನಮ್ಮ ಮನಸ್ಸು ಬುದ್ಧಿ ಅಹಂಕಾರದ ಜೊತೆ ಸೇರ್ಕೊಂಡಿದೆ. ಅದರಿಂದಾನೇ ನಾವೆಲ್ಲರೂ ಕೂಡ ಕಷ್ಟ ಪಡ್ತಾ ಇದ್ದೀವಿ. ನಾವ್ ಈ ಸಮೀಕರಣದಿಂದ ನಾವೇನ್ ಮಾಡ್ಬೇಕು, ನಮ್ಮನ್ನ ಪ್ರತ್ಯೇಕವಾಗಿ ನಾವು ನೋಡ್ಬೇಕು. ಅದನ್ನೇ ಈ 2 ಶ್ಲೋಕದಲ್ಲಿ 32 ಮತ್ತೆ 33ರಲ್ಲಿ ಸೂತ ಗೋಸ್ವಾಮಿಗಳು ನಮ್ಗೆ ತಿಳುವಳಿಕೆ ಕೊಡ್ತಾರೆ. ಅದು ಕೃತಕವಾಗಿರ್ಬಾರ್ದು. ಅಲ್ಲಿನೂ ಕೂಡ ಕೃತಕ ರೀತಿಯಲ್ಲಿ ನಾವ್ ಇದನ್ನ ನಾನ್ ಮಾಡೋದಕ್ಕೆ ಪ್ರಯತ್ನ ಪಡಬಾರದು, ಅದು ಸಹಜ ರೀತಿಯಲ್ಲಿ ಬರ್ಬೇಕು. ಈ 2 ಶ್ಲೋಕಗಳನ್ನ ನಾವ್ ಅರ್ಥ ಮಾಡಿದ್ರೆ ನಾವ್ ಹೆಂಗೆ ಸಹಜವಾಗಿ ಕೃಷ್ಣ ಪ್ರಜ್ಞೆಯಲ್ಲಿ ಇರ್ಬೇಕು ಅನ್ನೋದು ನಮ್ಗೆ ಗೊತ್ತಾಗತ್ತೆ. ಅದನ್ನೇ ಸಹಜತೆ ಅನ್ನೋದನ್ನ ಏನಂತ ಕರೀತಾರೆ ಇಲ್ಲಿ? ಪ್ರಾಮಾಣಿಕತೆ. ಅಲ್ಲೇನ್ ಬರ್ಬೇಕು? ಸಹಜವಾಗಿರ್ಬೇಕಂದ್ರೆ ಪ್ರಾಮಾಣಿಕತೆ ಇರುತ್ತೆ. ಕೃತಕದಲ್ಲಿ ಪ್ರಾಮಾಣಿಕತೆ ಇರಲ್ಲ. ಒಂದು ಉದಾಹರಣೆ, ಕುರುಡು ಉದಾಹರಣೆ ನಿಮ್ಗೆ ಹೇಳ್ತೀನಿ. ಸಿನಿಮಾದಲ್ಲಿ ಅಳ್ತಾ ಇದ್ದಾರೆ, ಟಿವಿ ಸೀರಿಯಲ್ ಅಲ್ಲಿ ಅಳ್ತಾ ಇರ್ತಾರೆ. ನೀವು ಯಾವಾಗೂ ಎಲ್ರು ಮಾತಾಜಿಗಳು ವಿಶೇಷವಾಗಿ ಟಿವಿ ಸೀರಿಯಲ್ ಎಲ್ಲ ನೋಡ್ಬೇಕಂದ್ರೆ ಅವರು ಅಳ್ತಾ ಇರ್ತಾರೆ, ಟಿವಿ ಸೀರಿಯಲ್ ಒಳಗಡೆನೂ ಅಳ್ತಾ ಇರ್ತಾರೆ. ಕರೆಕ್ಟ್ ಅಲ್ವಾ? ಅವ್ರು ಅಳೋದನ್ನ ನಾವು ನಿಜ ಅನ್ಕೊಂಡ್ರೆ ನಾವ್ ಏನ್ ಮಾಡ್ತಾ ಇರ್ತೀವಿ, ಇಲ್ಲಿ ಅಳ್ತಾ ಇರ್ತೀವಿ. ಅವ್ರು ಅಳೋದು ಆಕ್ಟಿಂಗ್ ಮಾಡ್ತಾ ಇದ್ದಾರೆ ಅನ್ಕೊಂಡಾಗ ಮಾತ್ರನೇ ನಮ್ಗೆ ಇಲ್ಲೇ ಅಳು ಬರಲ್ಲ. ಇಲ್ಲ ಅಂದ್ರೆ ನಾವನ್ನು ಸೇರ್ಕೊಂಡು ಏನ್ ಮಾಡ್ತಾ ಇರ್ತೀವಿ, ಅಳ್ತಾ ಇರ್ತೀವಿ. ನಮ್ ಪರಿಸ್ಥಿತಿ ಅದೇ ತರ ಇವತ್ತಿರೋದು. ನಾವ್ ಈ ದೇಹದ ಜೊತೆಗೆ ಸಮೀಕರಣ ಮಾಡ್ಕೊಂಡ್ಬಿಟ್ಟಿದೀವಿ. ನಾನ್ ಇದಲ್ಲ ಅಂತ ಗೊತ್ತಿಲ್ಲ ನಮ್ಗೆ. ಅದಕ್ಕೆ ನಾವೇನ್ ಮಾಡಿದೀವಿ, ದೇಹಕ್ಕೆ ಬರ್ತಾ ಇರೋ ಸುಖ ದುಃಖಗಳನ್ನ
ನಾವೇನ್ ಮಾಡಿದೀವಿ, ನಮ್ದೇ ಸುಖ ದುಃಖ ಅಂತ ಅನ್ಕೊಂಡ್ ಏನ್ ಮಾಡ್ತಾ ಇರ್ತೀವಿ, ನಾವು ಅಳ್ತಾ ಇರ್ತೀವಿ. ಕೆಲವೊಂದ್ಸಲಿ ಖುಷಿ ಪಡ್ತೀವಿ, ಕೆಲವೊಂದ್ಸಲಿ ಕುಣಿತೀವಿ, ಕೆಲವೊಂದ್ಸಲಿ ನಗ್ತೀವಿ, ಕೆಲವೊಂದ್ಸಲಿ ಅಳ್ತೀವಿ. ಈ ಪ್ರಕಾರವಾಗಿ ನಾವೇನ್ ಮಾಡ್ತಾ ಇದೀವಿ, ನಮ್ ಜೀವನನ ನಡ್ಸ್ಕೊಂಡ್ ಹೋಗ್ತಾ ಇದ್ದೀವಿ. ಆದ್ರೆ ಇದರಿಂದ ಹೊರಗಡೆ ಬರ್ಬೇಕು. ಕೃತಕತೆಯಲ್ಲಿ ಯಾವಾಗ್ಲೂ ಕೂಡ ಏನಿರುತ್ತೆ, ಆಕ್ಟಿಂಗ್ ಇರುತ್ತಷ್ಟೇ. ಅಲ್ಲಿ ಅವರು ಡ್ರಾಮಾ ಮಾಡ್ತಾ ಇದ್ದಾರೆ, ನಾಟಕ ಮಾಡ್ತಾ ಇದ್ದಾರೆ ಅಷ್ಟೇನೆ. ಅಲ್ಲಿ ಸಹಜತೆ ಇರಲ್ಲ. ಅದೇ ತರ ನಾವ್ ಭಗವಂತನಲ್ಲೂ ಕೂಡ ಸಹಜತೆ ಇಲ್ದಿರ ನಾವೇನು ಮಾಡಕ್ಕಾಗಲ್ಲ. ನಾವು ಕೃತಕವಾಗಿ ಡ್ರಾಮಾ ಮಾಡಿ ಆಕ್ಟಿಂಗ್ ಮಾಡಿ ಭಗವಂತನನ್ನ ಮೆಚ್ಚಿಸಕ್ಕಾಗಲ್ಲ. ಡ್ರಾಮಾ ಮಾಡಿ ಯಾರಾದ್ರೂ ಭಗವಂತನ ಮೆಚ್ಚಿಸಕ್ಕಾಗತ್ತಾ? ಯಾರನ್ನಾದ್ರೂ ಮೆಚ್ಚಿಸ್ಬೋದು, ಆದ್ರೆ ಭಗವಂತನನ್ನ ಯಾರನ್ನು ಕೂಡ ಮೆಚ್ಚಿಸೋದಿಕ್ಕೆ ಸಾಧ್ಯನೇ ಇಲ್ಲ. ಅದಕ್ಕೆ ನಮ್ಗೇನಿರ್ಬೇಕಲ್ಲಿ ಸಹಜತೆ ಇರಬೇಕು. ಈ ಎರಡೂ ಶ್ಲೋಕಗಳಲ್ಲಿ ನಾವು ಅದನ್ನ ಅರ್ಥ ಮಾಡ್ತೀವಿ. ಆ ಪ್ರಕಾರವಾಗಿನೇ ನಾವು ಭಕ್ತಿ ಮಾಡಿದಾಗ ಭಗವಂತ ನಮ್ಗೆ ಒಲಿತಾನೆ, ಇಲ್ಲ ಅಂದ್ರೆ ಒಲಿಯಲ್ಲ. ಅದೇ ಸೂತ ಗೋಸ್ವಾಮಿಗಳು ಇಲ್ಲಿ ಹೇಳ್ತಾ ಹೋಗ್ತಾರೆ. ನೋಡಿ, ಪ್ರಭುಪಾದರ ಭಾವಾರ್ಥದಲ್ಲಿ ಏನ್ ಹೇಳಿದ್ದಾರೆ, ಸ್ಥೂಲವಾದ ವಿಶ್ವ ಅಭಿವ್ಯಕ್ತಿಯನ್ನು ಭಗವಂತನ ಬೃಹತ್ ಶರೀರವೆಂದು ಗ್ರಹಿಸುವಂತೆ ಆತನ ಸೂಕ್ಷ್ಮ ರೂಪವನ್ನು ಗ್ರಹಿಸುವ ಕಲ್ಪನೆಯೂ ಇದೆ. ನೋಡಿದ ಕೇಳದೆ ವ್ಯಕ್ತವಾಗದೆ ಕೇವಲ ಸಾಕ್ಷಾತ್ಕಾರವಾಗುವ ಕಲ್ಪನೆಯ ಕಾಯಕದ ಈ ಸ್ಥೂಲ ಮತ್ತು ಸೂಕ್ಷ್ಮ ಕಲ್ಪನೆಗಳು ಜೀವಿಗಳಿಗೆ ಸಂಬಂಧಿಸಿದಂತೆಯೇ ಇದೆ. ಅದಕ್ಕೆ ಇಲ್ಲಿ ಪ್ರಭುಪಾದರು ಏನ್ ಹೇಳ್ತಾ ಇದ್ದಾರೆ, ಇದು ಯಾವ ತರ ನಾವು ನೋಡ್ಬೇಕು, ಇದನ್ನ ಯಾವ ತರ ನಾವು ಅರ್ಥ ಮಾಡ್ಕೋಬೇಕು. ಆಕ್ಚುಲಿ ಇದು ಏನಾಗಿದೆ, ಇಲ್ಲಿ ಏನ್ ಹೇಳ್ತಾ ಇದ್ದಾರೆ ಪ್ರಭುಪಾದರು, ನೋಡದೆ ಕೇಳದೆ ವ್ಯಕ್ತವಾಗದೆ ಕೇವಲ ಸಾಕ್ಷಾತ್ಕಾರವಾಗುವ ಕಲ್ಪನೆಯ ಕಾಯಕದ ಈ ಸ್ಥೂಲ ಮತ್ತು ಸೂಕ್ಷ್ಮ ಕಲ್ಪನೆಗಳು ಜೀವಿಗಳಿಗೆ ಸಂಬಂಧಿಸಿದೆ. ಇದು ಯಾರಿಗೆ ಸಂಬಂಧಪಟ್ಟಿರೋದು ಇವಾಗ? ಇದು ಜೀವಿಗಳಿಗೆ ಸಂಬಂಧಪಟ್ಟಿರೋದು ವಿಚಾರ. ಮನುಷ್ಯ ಜೀವಿಯು ಸ್ಥೂಲ ಅಸ್ತಿತ್ವ ಮತ್ತು ಸೂಕ್ಷ್ಮ ಅಸ್ತಿತ್ವದ ಆಚೆಗೆ ತನ್ನ ಆಧ್ಯಾತ್ಮಿಕ ರೂಪವೊಂದನ್ನು ಹೊಂದಿರುತ್ತಾನೆ. ಈ ಸ್ಥೂಲ ಮತ್ತೆ ಸೂಕ್ಷ್ಮ ಏನಿದೆಯೋ ಇದರ ಆಚೆ ಏನಿದೆ, ಅದೇ ಜೀವಾತ್ಮ, ಅದೇ ಭಗವಂತನ ತಟಸ್ಥ ಆಗಿರೋದು ಶಕ್ತಿ. ಭಗವಂತನ ಶಕ್ತಿಗಳಲ್ಲಿ, ವಿವಿಧ ಶಕ್ತಿಗಳಲ್ಲಿ ಅಂತರಂಗ ಶಕ್ತಿ, ಬಹಿರಂಗ ಶಕ್ತಿ ಮತ್ತೆ ತಟಸ್ಥ ಶಕ್ತಿ ಅಂತ ಕರೀತಾರೆ. ಅಂತರಂಗ ಶಕ್ತಿ ಭಗವಂತನ ಆಧ್ಯಾತ್ಮಿಕ ಲೋಕಗಳು, ಭಗವಂತನ ನಿತ್ಯ ಸಿದ್ಧರು, ಇವರೆಲ್ಲರೂ ಕೂಡ ಯಾರಿಗೆ ಸೇರಿದ್ದು? ಅಂತರಂಗ ಶಕ್ತಿಗೆ ಸೇರಿದವರು. ಇನ್ನ ಬಹಿರಂಗ ಶಕ್ತಿ ನಾವೇನ್ ನೋಡ್ತಾ ಇದೀವಿ, ಬೃಹತ್ ಆಗಿರೋದು ವಿಶ್ವ, ಇದೆಲ್ಲಾನು ಕೂಡ ಬಹಿರಂಗ ಶಕ್ತಿಗೆ ಸೇರಿದ್ದು. ಆ ಬಹಿರಂಗ ಶಕ್ತಿದು ಒಂದು ಭಾಗನೇ ಈ ದೇಹನೂ ಕೂಡ. ನಾವೇನ್ ಈ ಪಂಚಭೂತಗಳಿಂದ ನಿರ್ಮಾಣ ಆಗಿದೆಯಲ್ಲ ಈ ದೇಹ, ಈ ಪಂಚಭೂತದಲ್ಲಿ ಏನೇನೆಲ್ಲ ಕೆಲಸ ನಡೀತಾ ಇದೆಯೋ ಅದೇ ಕೆಲಸ ಇಲ್ಲೂ ನಡೀತಾ ಇದೆ. ಅದೇ ತರ ಈ ದೇಹನೂ ಕೂಡ. ಇದೆಲ್ಲ ಯಾವುದಕ್ಕೆ ಸೇರಿದ್ದು? ಬಹಿರಂಗಕ್ಕೆ ಸೇರಿದ್ದು. ಅದು ಬಿಟ್ಟು ಇನ್ನೊಂದು ಶಕ್ತಿ ಇದೆ ಭಗವಂತಂದು. ಆ ಶಕ್ತಿ ಏನಪ್ಪಾ ಅಂದ್ರೆ ಅದೇ ತಟಸ್ಥ ಶಕ್ತಿ. ಈ ತಟಸ್ಥ ಶಕ್ತಿನೇ ನಾವು, ಅದೇ ಆತ್ಮ. ಈ ಆತ್ಮ ಈಗ ಪರಿಸ್ಥಿತಿಗೆ ನಮ್ ಕಣ್ಣಿಗೆ ಕಾಣಿಸ್ತಾ ಇದೆಯಾ? ಸದ್ಯಕ್ಕೆ ಕಾಣಿಸ್ತಾ ಇಲ್ಲ. ಆದ್ರೆ ಆತ್ಮ ಇರೋದು ನಮ್ಗೆಲ್ರಿಗೆ ಗೊತ್ತಾಗ್ತಾ ಇದೆ. ಅದಕ್ಕೆ ಪ್ರಭುಪಾದರು ಹೇಳ್ತಾರೆ, ಶಾರೀರಿಕ ಚಟುವಟಿಕೆ ಮತ್ತು ಮಾನಸಿಕ ಚಟುವಟಿಕೆಗಳು ಕಣ್ಣಿಗೆ ಕಾಣುವಂತಹ ಸ್ಥೂಲ ಶರೀರವನ್ನು ಜೀವಿಯು ತ್ಯಜಿಸಿದ ಕೂಡಲೇ ಸ್ತಬ್ಧವಾಗುತ್ತದೆ. ಶಾರೀರಿಕ ಚಟುವಟಿಕೆಗಳು ಮತ್ತೆ ಮಾನಸಿಕ ಚಟುವಟಿಕೆಗಳು ಕಾಣುವಂತಹ ಸ್ಥೂಲ ಶರೀರವನ್ನು ಜೀವಿಯು ತ್ಯಜಿಸಿದ ಕೂಡಲೇ ಏನಾಯ್ತಿದು? ಸ್ತಬ್ಧ ಆಗೋಯ್ತು. ಎಲ್ಲ ಇದೆ ಅಲ್ಲಿ, ಕಣ್ಣಿದೆ, ಕಿವಿ ಇದೆ, ಮೂಗಿದೆ, ನಾಲಿಗೆ ಇದೆ, ಎಲ್ಲ ಇದೆ. ಆದ್ರೆ ಅದರಲ್ಲಿ ಏನೂ ಅನುಭವಕ್ಕೆ ಬರಲ್ಲ. ಒಂದು ಕ್ಷಣ ಇವಾಗ ತಾನೇ ಇದ್ರಲ್ರಿ, ಇವಾಗ ನೋಡಿದ್ರೆ ಮರುಕ್ಷಣದಲ್ಲಿ ಇಲ್ಲಾರಿ, ಇವ್ರು ಹೊಟ್ಟೋದ್ರು ಇಲ್ಲಿಂದ ಅಂತಾರೆ. ಯಾರು ಹೊಟ್ಟೋಗಿದ್ದು? ಎಲ್ಲ ಇದೆಯಲ್ಲ ಅಲ್ಲೇ. ಇಷ್ಟ ದಿನ ನೀವೇನೇನ್ ನೋಡ್ತಾ ಇದೀವೋ, ನಾವೇನ್ ನೋಡ್ತಾ ಇದೀವೋ ಅದೆಲ್ಲ ಅಲ್ಲೇ ಇದೆಯಲ್ಲ. ಅದೇ ಕಣ್ಣಿದೆ, ಅದೇ ಕಿವಿ ಇದೆ, ಅದೇ ಮೂಗಿದೆ, ಅದೇ ನಾಲ್ಗೆ ಇದೆ. ಹೋಗಿದ್ದ ಯಾರು? ಆತ್ಮ ಹೊಟ್ಟೋಯ್ತು. ಅದಕ್ಕೆ ಏನ್ ಹೇಳ್ತಾ ಇದಾರೆ, ಸತ್ತ ಮೇಲೆ ಜೀವಿಯು ಕಾಣುವುದಿಲ್ಲ ಮತ್ತು ಕೇಳುವುದಿಲ್ಲವಾದುದರಿಂದ ಜೀವಿ ಹೊರಟು ಹೋದನು ಎಂದು ನಾವು ಹೇಳುತ್ತೇವೆ. ಅದ ಕೇಳಿಸ್ಕೊತಾ ಇಲ್ಲ, ನೋಡ್ತಾ ಇಲ್ಲ, ಅದಕ್ಕೆ ವಾಸನೆ ಇಲ್ಲ, ರುಚಿ ಇಲ್ಲ, ಏನು ಗೊತ್ತಾಗ್ತಾ ಇಲ್ಲ ಅದಕ್ಕೆ.
ಒಂದ್ ಪಿನ್ನು ಚುಚ್ಚಿದ್ರೇನು ಕೂಡ ಅಂತ ಹೇಳೋರು ನಾವು, ಬೆಂಕಿ ಇಟ್ರೇನು ಕೂಡ ಅಲ್ಲಿ ಏನು ನಡೀತಾ ಇಲ್ಲ. ಕರೆಕ್ಟ್ ಅಲ್ವಾ? ಹೋಗಿದ್ದು ಯಾಕೆ? ಅಲ್ಲಿರೋ ಜೀವಿ ಏನಾಯ್ತು, ಜೀವ ಏನಾಯ್ತು, ಹೊಟ್ಟೋಯ್ತು. ಆ ಜೀವನೇ ಯಾರಿಗೆ ಸೇರಿದ್ದದು? ಜೀವ ಅದು ಭಗವಂತನಿಗೆ ಸೇರಿದ್ದು. ಜೀವಾತ್ಮಗಳು ಭಗವಂತನ್ಗೆ. ಮಮೈ ವಂಶೇ ಜೀವಲೋಕೆ ಜೀವಭೂತ ಸನಾತನ. ಸನಾತನವಾಗಿ ನಾವು ಭಗವಂತನ ಜೊತೆಲಿರೋರು. ನಾವು ಅದನ್ನ ಮರ್ತೋಗಿದ್ದೀವಿ. ಅದೇ ನಮ್ ಸಮಸ್ಯೆ. ಅದಕ್ಕೆ ಇಲ್ಲಿ ಏನ್ ಹೇಳ್ತಾ ಇದಾರೆ? ಹೊಟ್ಟೋದ್ರು ಅಂತ ಹೇಳ್ತಾರೆ ಪ್ರಭುಪಾದ. ಅದನ್ನ ಜೀವಂತ ವ್ಯಕ್ತಿಯು ನಿದ್ರೆ ಮಾಡುತ್ತಿರುವಾಗ ಆತನ ಸ್ಥೂಲ ಶರೀರವು ಚಟುವಟಿಕೆಗಳನ್ನು ಕಳೆದುಕೊಂಡಿದ್ದರೂ ಜೀವಿಯು ದೇಹದಲ್ಲಿರುವುದು ಆತನ ಉಸಿರಾಟದಿಂದ ನಮ್ಮ ಗಮನಕ್ಕೆ ಬರುತ್ತದೆ. ಸತ್ತು ಮಲಗಿರೋದಕ್ಕೂ ಜೀವಂತ ಮಲಗಿರೋದಕ್ಕೂ ವ್ಯತ್ಯಾಸ ಇದೆಯಾ ಇಲ್ವಾ? ಸತ್ತು ಮಲಗಿರೋವನ್ಗೆ ಏನು ಆಗಲ್ಲ. ಜೀವಂತ ಮಲಗಿರೋನ್ಗೆ ಒಂದ್ ಚೂಜಿ ಸಣ್ಣ ಸೂಜಿನ ತಗೊಂಡು ಚುಚ್ಚಿದ ತಕ್ಷಣನೇ ಅವನಿಗೆ ಅರ್ಥ ಆಗ್ಬಿಡುತ್ತೆ. ಇಲ್ಲಿ ಯಾವುದರಿಂದ ಚುಚ್ಚಿದ್ರೇನು ಏನು ಅರ್ಥ ಆಗಲ್ಲ, ಅವನಿಗೆ ಗೊತ್ತೇ ಆಗಲ್ಲ. ಇದೇ ವ್ಯತ್ಯಾಸ. ಇಲ್ಲಿ ಮಲಗಿರೋದು ಎರಡು ಸಮೀಕರಣ ಇದೆ. ಅಲ್ಲಿ ಒಂದೇ ತರನೇ ಕಾಣ್ತಾ ಇದೆ, ಆದ್ರೆ ಒಂದ್ರಲ್ಲಿ ಏನಿದೆ? ಜೀವ ಇದೆ, ಇನ್ನೊಂದ್ರಲ್ಲಿ ಜೀವ ಇಲ್ಲ. ಉಸಿರಾಟನ ನಾವು ಗಮನಿಸ್ತೀವಲ್ಲಿ. ಆದುದರಿಂದ ಜೀವಂತ ವ್ಯಕ್ತಿಯ ದೇಹವನ್ನು ತ್ಯಜಿಸಿ ಹೋಗುವುದು ಎಂದ ಮಾತ್ರಕ್ಕೆ ಅವನ ಜೀವ ತನ್ನ ಅಸ್ತಿತ್ವವನ್ನೇ ಕಳೆದುಕೊಂಡಿದೆ ಅಂತ ಅರ್ಥವಲ್ಲ. ಅದೇ ಪ್ರಕಾರವಾಗಿ ಒಬ್ಬ ವ್ಯಕ್ತಿ ದೇಹ ಬಿಟ್ಟಿದ್ದಾನೆ ಅಂದಿದ ತಕ್ಷಣ ಎಲ್ಲ ಬಿಟ್ಬಿಟ್ಟಿದ್ದಾನೆ ಅಂತ ಅರ್ಥ ಅಲ್ಲ ಅನ್ನೋದನ್ನ ಇಲ್ಲಿ ಸ್ಪಷ್ಟವಾಗಿ ಪ್ರಭುಪಾದರು ತಿಳುವಳಿಕೆ ಕೊಡ್ತಾ ಇದ್ದಾರೆ. ದೇಹ ಬಿಡೋದು ಅನ್ನೋದೇನು ಭಗವದ್ಗೀತೆಯಲ್ಲಿ ಭಗವಂತ ಹೇಳ್ತಾರೆ. 2ನೇ ಅಧ್ಯಾಯ ನೀವು ಓದಿದ್ರೆ ಎಷ್ಟನೇ ಶ್ಲೋಕದಿಂದ? 13ನೇ ಶ್ಲೋಕದಿಂದ 31ನೇ ಶ್ಲೋಕದವರೆಗೂ ಓದ್ತಿರೋ ಅವಾಗ ನಿಮಗೆ ಗೊತ್ತಾಗ್ಬಿಡುತ್ತೆ ಅದ್ರಲ್ಲಿ ಏನಿದೆ. ಅದರಲ್ಲಿ ದೇಹ ಅಂದ್ರೇನು, ಆತ್ಮ ಅಂದ್ರೇನು, ದೇಹ ಅಂದ್ರೇನು, ಆತ್ಮ ಅಂದ್ರೇನು. ನಾ ಜಾಯತೆ ಮ್ರಿಯತೆ ವಾ ಕದಾಚಿನ್ ನ್ಯಾಯಂ ಭೂತ್ವ ಭವಿಷ್ಯವಾನಾ ಭೂಯಃ ಅಜೋ ನಿತ್ಯಃ ಶಾಶ್ವತೋಯಂ ಪುರಾಣೋ ನಾ ಅನ್ಯತೆ ಅನ್ಯಮಾನೇ ಶರೀರೆ. ದೇಹನ ಕೊಂದಾಕ್ದಾಗ ಇಲ್ಲ ದೇಹನ ಸುಟ್ಟಾಕ್ದಾಗ ಆತ್ಮಕ್ಕೆ ಏನೂ ಆಗಲ್ಲ. ನೈನಂ ಚಿತ್ಯಂತಿ ಶಸ್ತ್ರಾಣಿ ನೈನಂ ದಹಿತಿ ಪಾವಕಃ ನ ಚೈನಂ ಕ್ಲೇದಯಂತ್ಯಾಪು ನಾ ಶೋಷಯತಿ ಮಾರುತಃ. ಆತ್ಮನ ಬೆಂಕಿಯಿಂದ ಸುಡಕ್ಕಾಗಲ್ಲ, ಗಾಳಿಯಿಂದ ಒಣಗ್ಸಕ್ಕಾಗಲ್ಲ, ನೀರಿಂದ ನೆನ್ಸಕ್ಕಾಗಲ್ಲ. ಅದು ಯಾವುದೇ ಶಸ್ತ್ರಗಳಿಂದ ಅದನ್ನ ಏನು ಮಾಡಕ್ಕಾಗಲ್ಲ. ಆ ಆತ್ಮನೇ ಏನು ಈ ದೇಹದಲ್ಲಿರೋದು. ಈ ದೇಹ ಏನಿದ್ರೇನು ಕೂಡ ಬಟ್ಟೆ ತರ ಇದೆ ಅಷ್ಟೇ. ದೇಹ ನಿರಂತರವಾಗಿ ಬದಲಾವಣೆ ಆಗುತ್ತೆ. ಯಾಕೆ ಇದನ್ನ ಮತ್ತೆ ಮತ್ತೆ ಭಗವಂತ ಹೇಳಿದ್ದು ಮತ್ತೆ ಮತ್ತೆ ಯಾಕೆ ಹೇಳ್ತಾ ಹೋದ್ರು ಅಂದ್ರೆ, ಯಾಕೆಂದ್ರೆ ಒಂದು ವಿಚಾರನ ಮತ್ತೆ ಮತ್ತೆ ಹೇಳ್ದಾಗ್ಲೇ ನಮ್ಗೆ ಅರ್ಥ ಆಗುದು, ಇಲ್ಲ ಅಂದ್ರೆ ನಮ್ಗೆ ಅರ್ಥ ಆಗಲ್ಲ. ಮತ್ತೆ ಆ ಜೀವಾತ್ಮ ಭಗವಂತನ ಜೊತೆನೇ ಸಂಬಂಧ ಇಟ್ಕೊಂಡಿರೋದೇ ಹೊರತು ಬೇರೆ ಇನ್ಯಾರ ಜೊತೆ ಸಂಬಂಧ ಇಲ್ಲ. ಅದೇ ನಿಜ. ಅದಕ್ಕೆ ರಾಘವೇಂದ್ರ ಸ್ವಾಮಿಗಳು ಏನ್ ಹೇಳಿದ್ರು? ಕಂಡು ಕಂಡು ನೀ ಎನ್ನ ಕೈ ಬಿಡುವರೇ ಕೃಷ್ಣ ಪುಂಡರೀಕಾಕ್ಷ ಪುರುಷೋತ್ತಮ ದೇವ. ತಂದೆ ನೀನೇ, ತಾಯಿ ನೀನೇ, ಬಂಧು ನೀನೇ, ಬಳಗಾನು ನೀನೆ. ನಿಜವಾಗ್ಲೂ ಹಿತೈಷಿ ಸುಹೃದಂ ಸರ್ವಭೂತಾನಾಂ ಜ್ಞಾತ್ವಾ ಮಾಂ ಶಾಂತಿ ಮೃಚ್ಛತಿ. ಅದರಿಂದ ನೀನೇ ಎಲ್ಲಾನು, ನೀನೇ ಸುಹೃದ, ನೀನೇ ಎಲ್ಲರ ಹಿತೈಷಿ ಆಗಿರೋದು, ನೀನೇ ನಮ್ ಬಂಧು, ನೀನೇ ನನ್ ಬಳಗ. ಆದ್ರೆ ನಾನೇನ್ ಇಲ್ಲಿ ಬಂಧು ಬಳಗ ಅನ್ಕೊಂಡು ನಾನೇನ್ ಜೀವನ ನಡೆಸ್ತಾ ಇದ್ದೀನೋ ಅದು ತಾತ್ಕಾಲಿಕ ಆಗಿರೋದು ವಿಚಾರ. ಅದಕ್ಕೆ ನಿಜವಾಗ್ಲೂ ಡ್ರಾಮಾ ಅದು, ಅದಕ್ಕೇನು ಬೆಲೆ ಇಲ್ಲ. ಡ್ರಾಮಾದ ಒಳಗಡೆ ಹೋಗಿ ಸೇರ್ಕೊಂಬಾರ್ದು, ಡ್ರಾಮಾನ ಹೊರಗಡೆಯಿಂದ ನೋಡ್ಬೇಕು ನಾವು. ಅದನ್ನು ಈ ದೇಹದಿಂದ ನಾವು ಹೊರಗಡೆ ನಿಂತ್ಕೊಂಡೇ ಇದನ್ನೆಲ್ಲಾನು ಕೂಡ ಅಬ್ಸರ್ವ್ ಮಾಡ್ಬೇಕು. ಅವಾಗ ಮಾತ್ರನೇ ಸಮ ದುಃಖೆ ಸುಖೆ ಕೃತ್ಯ ಲಾಭ ಲಾಭ ಜಯ ಜಯ ಅವಾಗ ಸಮತ್ವ ನಮ್ಗೆ ಬರುತ್ತೆ. ನಮ್ಗೆ ಲಾಭ ನಷ್ಟದಲ್ಲಿ ವಿಚಾರ ಬರಲ್ಲ. ಇಲ್ಲಾಂದ್ರೆ ಏನ್ ಮಾಡ್ತೀವಿ? ಸೀರಿಯಲ್ ಅಲ್ಲಿ ಅಳ್ತಾ ಇದ್ರೆ ನಾವು ಅಳ್ತಾ ಇರ್ತೀವಿ. ಅದೇ ತರ ಮನೆಯಲ್ಲಿ ಜಗಳ ನಡೀತಾನೆ ಇರುತ್ತೆ. ಸೀರಿಯಲ್ ಅಲ್ಲಿ ನೋಡೋದು, ಇಲ್ಲಿ ಅತ್ತೆ ಸೊಸೆ ಜಗಳ ಮಾಡೋದು. ಸೊಸೆನ ಸೀರಿಯಲ್ ಅಲ್ಲಿ ಹೆಂಗ್ ನೋಡ್ತಾರೋ ಅದೇ ತರ ನೋಡ್ಬಿಡೋದು. ಸೊಸೆ ಅಂದ್ರೆ ಏನೇ ಹಿಂಗೆ, ಸೊಸೆ ಯಾವ ತರ ನೋಡೋದು, ಅತ್ತೆ ಅಂದ್ರೇನೆ ಹಿಂಗೆ ಅಂತ ಅದೇ ತರ ನೋಡ್ತಾ ಹೋಗೋದು. ಇವಾಗ ಏನಾಗುತ್ತೆ, ಮನೆಯಲ್ಲಿ ಯಾವುದೇ ತರ ನೆಮ್ಮದಿ ಇರಲ್ಲ.
ಇದು ಪರಿಸ್ಥಿತಿ ನಮ್ದು. ಆದ್ರೆ ಈ ಪರಿಸ್ಥಿತಿಯಲ್ಲಿ ಬರೋರೇ ಅಲ್ಲ ನಾವು. ನಾವ್ಯಾಕೆ ಇಂಥ ಪರಿಸ್ಥಿತಿಯಲ್ಲಿ ಇರ್ಬೇಕು? ನಮ್ಗೂ ಅದಕ್ಕೂ ಸಂಬಂಧನೇ ಇಲ್ಲ. ನಾವು ಅದರಿಂದ ಹೊರಗಡೆ ಬರ್ಬೇಕು. ಅದರಿಂದ ಹೊರಗಡೆ ಬರ್ಬೇಕಂದ್ರೆ ನಾವು ಭಗವಂತನ ವಿಚಾರಗಳನ್ನ, ಭಗವಂತನ ಜೊತೆ ನಮ್ ಸಂಬಂಧನ ನಾವು ಅರ್ಥ ಮಾಡ್ಕೋಬೇಕೆ ಹೊರತು ಈ ಸಂಬಂಧದಲ್ಲ. ಅದಕ್ಕೆ ಇಲ್ಲಿ ಏನ್ ಹೇಳ್ತಾ ಇದ್ದಾರೆ, ಕಳೆದುಕೊಂಡಿದೆ ಎಂದು ಅರ್ಥವಲ್ಲ, ಅದು ಇದ್ದೇ ಇರುತ್ತದೆ. ಇಲ್ಲವಾದರೆ ಜೀವಿಗಳು ಮತ್ತೆ ಮತ್ತೆ ಹುಟ್ಟುವುದು ಹೇಗೆ ಸಾಧ್ಯ? ಅದಕ್ಕೆ ಇಲ್ಲೇನ್ ಹೇಳ್ತಾ ಇದ್ದಾರೆ ಸೂತ ಗೋಸ್ವಾಮಿಗಳು, ಮತ್ತೆ ಮತ್ತೆ ನಾವೇನಾಗ್ತಾ ಇದೀವಿ? ಹುಡ್ತಾ ಇದೀವಿ, ಈ ದೇಹನ ತಗೋತಾ ಇದೀವಿ. ಹುಡ್ತಾ ಇದೆ ಅಂದ್ರೆ ಆತ್ಮ ಇನ್ನೊಂದು ದೇಹನ ತಗೋತಾ ಇದೆ ಅಂತ ಅರ್ಥ ಅಷ್ಟೇ. ಹುಟ್ಟೋದು ಅಂದ್ರೆ ಹೊಸ್ದಾಗಿ ಹುಟ್ಟೋದಲ್ಲ. ಆತ್ಮ ಇನ್ನೊಂದು ಶರೀರನ ತಗೋತಾ ಇದೆ. ಆತ್ಮ ಇನ್ನೊಂದು ಬಟ್ಟೆನ ಚೇಂಜ್ ಮಾಡ್ತಾ ಇದೆ. ಬಟ್ಟೆ ಚೇಂಜ್ ಆಗಿದೆ ಅಷ್ಟೇ, ಆದ್ರೆ ವ್ಯಕ್ತಿ ಅದೇನೆ. ಡ್ರಾಮಾ ಚೇಂಜ್ ಆಯ್ತು ಅಷ್ಟೇ, ಹೊಸ ಡ್ರಾಮಾ ಶುರು ಆಗೋಯ್ತು, ಹೊಸ ನಾಟಕ. ಅಲ್ಲಿ ಬೇರೆ ಬೇರೆ ಆಕ್ಟರ್ಗಳು, ಬೇರೆ ಬೇರೆ ಸ್ಟೋರಿ. ಅಲ್ಲಿ ನಾಯ್ದುನು ಫ್ಯಾಮಿಲಿ ಇರ್ಬೋದು, ಬೆಕ್ಕಿನ ಫ್ಯಾಮಿಲಿ ಇರ್ಬೋದು, ಕತ್ತೆ ಫ್ಯಾಮಿಲಿನೂ ಇರ್ಬೋದು, ಹಂದಿ ಫ್ಯಾಮಿಲಿನೂ ಇರ್ಬೋದು. ಆವಾಗ ಹೊಸ ವೇಷ, ಹಂದಿದು ವೇಷನೋ ಇಲ್ಲಾಂದ್ರೆ ನಾಯ್ದು ವೇಷನೋ ಹಾಕೊಬೇಕಾಗತ್ತೆ. ನಾವು ಚೇಂಜ್ ಮಾಡ್ತಾ ಇರ್ತೀವಿ. ಅದಕ್ಕೆ ಇಲ್ಲಿ ಏನ್ ಹೇಳ್ತಾರೆ, ಒಟ್ಟಾರೆ ತಾತ್ಪರ್ಯ, ಪ್ರಭುಪಾದರು ಏನ್ ಹೇಳ್ತಾ ಇದ್ರೆ, ಒಟ್ಟಾರೆ ತಾತ್ಪರ್ಯವೆಂದ್ರೆ ಭಗವಂತನು ತನ್ನ ದಿವ್ಯ ರೂಪದಲ್ಲಿ ಚಿರಂತನವಾಗಿರುತ್ತಾನೆ. ಈ ರೂಪ ಜೀವಿಗಳಿಗಿರುವಂತೆ ಸ್ಥೂಲಕಾಯ ಅಥವಾ ಸೂಕ್ಷ್ಮಕಾಯ ಅಲ್ಲ. 2 ಶ್ಲೋಕಗಳಿಂದ, ಇಂದಿನ 2 ಶ್ಲೋಕಗಳಿಂದ ನಾವೇನ್ ಅರ್ಥ ಮಾಡ್ತೀವಿ? ಭಗವಂತನ ಶರೀರ ನಿತ್ಯ ನಿರಂತರವಾಗಿರೋದು, ಅದಕ್ಕೆ ದೇಹ ಬದಲಾವಣೆ ಇಲ್ಲ. ಅದಕ್ಕೆ ಭಗವಂತ ಸ್ಥಿರವಾಗಿರ್ತಾನೆ. ಅವನು ಬದಲಾವಣೆ ಇಲ್ದಿರ ಇರೋನು. ಅದನ್ನ ನಾವು ಅರ್ಥ ಮಾಡ್ಕೋಬೇಕು. ಇದು ಭಗವಂತನಿಗೆ ಸೇರಿದ್ದು. ಎರಡನೇದು, ಭಗವಂತನ ಶರೀರವನ್ನು ಮನುಷ್ಯನ ಸ್ಥೂಲ ಅಥವಾ ಸೂಕ್ಷ್ಮ ಶರೀರಗಳಿಗೆ ಎಂದೂ ಹೋಲಿಕೆ ಮಾಡಬಾರ್ದು. ಅದಕ್ಕೆ ಏನ್ ಹೇಳ್ತಾ ಇದ್ದಾರೆ ಭಗವಂತ, ಅವಜಾನಂತಿ ಮೂಢ ಮಾನುಷಂ ತನುಮಾಶ್ರಿತ. ಮೂಢ ವ್ಯಕ್ತಿಗಳು ಮಾತ್ರ ನಾನು ಈ ಜಗತ್ತಿಗೆ ಇಳಿದು ಬಂದಾಗ ನನ್ನನ್ನ ಒಬ್ಬ ಸಾಮಾನ್ಯ ವ್ಯಕ್ತಿ ತರನೇ ನೋಡ್ತಾನೆ. ಅವನು ಕೂಡ ನಂತರನೇ ದೇಹ ತಗೊಂಡಿದ್ದಾನೆ, ನಂತರನೇ ಅವನು ದೇಹ ಬದಲಾವಣೆ ಆಗ್ತಾ ಇದೆ, ನಂತರನೇ ಅವನು ಕೂಡ ಒಂದಿನ ಸಾಯ್ತಾನೆ. ಇಲ್ಲ, ಆತರ ಇಲ್ಲ ಅಲ್ಲಿ. ಅದಕ್ಕೆ 7ನೇ ಅಧ್ಯಾಯ 4, 5, 6ನೇ ಶ್ಲೋಕ. 6ನೇ ಶ್ಲೋಕ ಓದಿ ಮಾತಾಜಿ. ಏತದ್ಯೋನಿನಿ ಭೂತಾನಿ ಸರ್ವಾಣಿ ಇತ್ಯುಪಧಾರಯಃ ಅಹಂ ಕೃತಸ್ವ ಜಗತ ಪ್ರಭವ ಪ್ರಲಯಸ್ತಥಾ. ಸೃಷ್ಟಿಯಾದ ಎಲ್ಲಾ ಜೀವಿಗಳು 2 ಪ್ರಕೃತಿಗಳೇ ಕಾರಣ, ಮೂಲ. ಈ ಜಗತ್ತಿನಲ್ಲಿ ಭೌತಿಕವಾದ ಮತ್ತು ಆಧ್ಯಾತ್ಮಿಕವಾದ ಎಲ್ಲದರ ಮೂಲವೂ ಅಂತ್ಯವೂ ನಾನೇ ಎಂದು ತಿಳಿದುಕೋ. ಎಲ್ಲ ಯಾರಿಂದ ಬಂತು? ಭಗವಂತನಿಂದಾನೆ. ಅವನು ಈ ಭೌತಿಕ ಜಗತ್ತಿಗೆ ಸೇರಿಲ್ಲ. ಯಾವ್ದಾದ್ರು ಒಂದು ವಸ್ತು ಬರಬೇಕು ಅಂದ್ರೆ ಅವರು ಅದ್ರ ಮೂಲ ಮೊದಲು ಅವ್ರು ಇರ್ಬೇಕು, ಅದಾದ್ಮೇಲೆ ಅವರಿಂದ ವಸ್ತು ಏನಾಗುತ್ತೆ? ಪ್ರಾಪ್ತಿ ಆಗುತ್ತೆ. ಕರೆಕ್ಟ್ ಅಲ್ವಾ? ಅದೇ ತರ ಭಗವಂತ ಆದಿ ಮೂಲ, ಸರ್ವ ಕಾರಣಗಳಿಗೆ ಕಾರಣ ಆಗಿರೋನು. ಅವನಿಗೆ ಭೌತಿಕ ಶರೀರ ಇಲ್ಲ. ಇದನ್ನ ನಾವು ಫಸ್ಟ್ ಅರ್ಥ ಮಾಡ್ಕೋಬೇಕು. ಇದನ್ನ ಸರಿಯಾಗಿ ಅರ್ಥ ಮಾಡ್ಕೊಂಡಾಗ ಮಾತ್ರ ನಮ್ಗೇನಾಗತ್ತೆ? ನಮ್ಗೆ ಈ ಒಂದು ಭೌತಿಕ ಬಂಧನದಿಂದ ನಾವು ಬಿಡುಗಡೆ ಆಗ್ತೀವಿ. ಇಲ್ಲ ಅಂದ್ರೆ ಇಲ್ಲ. ವಾಸ್ತವಿಕಕ್ಕೆ ಬರ್ತೀವಿ ಅವಾಗ ನಾವು. ವಾಸ್ತವಿಕತೆ ನಮ್ಗೆ ಅರ್ಥ ಆಗುತ್ತೆ. ಇಲ್ಲಾಂದ್ರೆ ನಮ್ಗೆ ವಾಸ್ತವಿಕತೆ ನಮ್ಗೆ ಗೊತ್ತಾಗಲ್ಲ. ಅದಕ್ಕೆ ಇಲ್ಲೇನ್ ಹೇಳ್ತಾ ಇದ್ದಾರೆ ಪ್ರಭುಪಾದರು, ಭಗವಂತನ ಶರೀರವನ್ನು ಕುರಿತಂತೆ ಕಲ್ಪನೆಗಳೆಲ್ಲವೂ ಕೇವಲ ಊಹಾತ್ಮಕ. ಜೀವಿಯ ಶಾಶ್ವತವಾದ ಚೈತನ್ಯ ರೂಪವೊಂದನ್ನು ಹೊಂದಿದ್ದಾನೆ. ಅದರಿಂದ ಇಲ್ಲಿ ಭಗವಂತನ ಶರೀರನ ಕುರಿತು ಕಲ್ಪನೆಗಳೆಲ್ಲವೂ ಕೇವಲ ಏನಾಗಿರುತ್ತೆ? ಊಹಾತ್ಮಕವಾಗಿರುತ್ತೆ. ಭಗವಂತ ಈ ಭೌತಿಕ ಜಗತ್ತಿಗೆ ಸೇರಿಲ್ಲ. ಅವ್ರ ಶರೀರ ದಿವ್ಯವಾಗಿರೋದು, ಅವ್ರ ಮನಸ್ಸು ಆತ್ಮ ಎಲ್ಲ ಒಂದೇನೆ, ದೇಹ ಎಲ್ಲ ಒಂದೇನೆ. ಆತರ ಶರೀರ ಇರೋದೇ ಆಧ್ಯಾತ್ಮಿಕ ಲೋಕ. ಆ ಲೋಕದಿಂದಾನೇ ಭಗವಂತ ಏನ್ ಮಾಡ್ತಾರೆ? ಇಳಿದು ಬರ್ತಾರೆ, ಖುದ್ದಾಗಿ ಇಳಿದು ಬರ್ತಾರೆ ಅವರು.
ಅನ್ನೋದನ್ನ ಪದೇ ಪದೇ ನಮ್ಗೆ ತಿಳುವಳಿಕೆ ಕೊಡ್ತಾ ಇದ್ದಾರೆ. ನಾವು ಅದನ್ನ ಹಂಗೆ ಅರ್ಥ ಮಾಡ್ಕೋಬೇಕು. ಜನ್ಮ ಕರ್ಮ ಚ ಮೇ ದಿವ್ಯಂ ಯೋಮೇ ವ್ಯಕ್ತಿ ತತ್ವತಃ ತ್ಯಕ್ವಾ ದೇಹಂ ಪುನರ್ಜನ್ಮ ನೈತಿ ಮಾಮೇತಿ ಸೋರ್ಜುನ. ಅವರು ಜನ್ಮ ಇರ್ಬೋದು, ಕರ್ಮ ಇರ್ಬೋದು, ಅವ್ರು ಏನೇ ಮಾಡ್ಬೋದು ಇಲ್ಲಿ, ಅದೆಲ್ಲಾನು ಕೂಡ ದಿವ್ಯಕ್ಕೆ ಸೇರಿದ್ದು. ಅದೇ ತರ ಅವರ ಭಗವಂತನ ನಾಮ ಎಲ್ಲಾನು ಕೂಡ ದಿವ್ಯಕ್ಕೆ ಸೇರಿದೆ. ಇದನ್ನ ನಾವ್ ಹಿಂಗ ಅರ್ಥ ಮಾಡಿಕೊಂಡು ನಾವ್ ಅದನ್ನ ಯಥಾವತ್ತಾಗಿ ಸ್ವೀಕರಿಸಿ ನಾವ್ ಯಾವಾಗ ಸಹಜವಾಗಿ ನಾವು ಅದನ್ನ ನಮ್ಮ ಜೀವನದಲ್ಲಿ ಅಳವಡಿಸ್ಕೋತೀವೋ ಅವಾಗ ಮಾತ್ರ ನಾವು ಕೂಡ ಈ ಭೌತಿಕ ಪ್ರಜ್ಞೆಯಿಂದ ಹೊರಗಡೆ ಬರ್ತೀವಿ. ಅದಕ್ಕೆ ಏನ್ ಹೇಳ್ತಾರೆ, ಜೀವಿಗಳು ಶಾಶ್ವತವಾದ ಚೈತನ್ಯ ರೂಪವನ್ನು ಹೊಂದಿದ್ದಾನೆ. ಈ ಶರೀರವು ಜೀವಿಯ ಭೌತಿಕ ಕಲ್ಮಶದಿಂದ ಬಾಧಿತವಾಗಿರುತ್ತದೆ. ಭಗವಂತನಿಗೆ ಭೌತಿಕ ಕಲ್ಮಶ ಇಲ್ಲ, ನಮ್ಗೆ ಭೌತಿಕ ಕಲ್ಮಶ ಇದೆ. ಜೀವಿಗಳು ಅದಕ್ಕೆ ದೇಹನ ಏನ್ ಮಾಡ್ತಾ ಇದಾರೆ, ಬದಲಾವಣೆ ಮಾಡ್ತಾನೇ ಇದ್ದಾರೆ, ಹುಡ್ತಾನೆ ಇದ್ದಾರೆ, ಚೇಂಜ್ ಆಗ್ತಾ ಇದೆ. ಆದ್ರೆ ಭಗವಂತನಿಗೆ ಆತರ ಚೇಂಜಸ್ ಇಲ್ಲ. ಇದು ಮೊದಲನೇದು ವಿಚಾರ. ಎರಡನೇದು, ಇವಾಗ 33ನೇ ಶ್ಲೋಕದಲ್ಲಿ ನಮ್ಗೆ ಇನ್ನೂ ತುಂಬಾ ಚೆನ್ನಾಗಿ ವಿಚಾರನ ಸೂತ ಗೋಸ್ವಾಮಿಗಳು ಹೇಳ್ಕೊಡ್ತಾರೆ. ಮಾತಾಜಿ ಓದ್ಬಿಡಿ, ಬೇಗನೆ ಓದಿ. ಅನುವಾದ ಭಾವಾರ್ಥ, ಅನುವಾದ ಓದಿ, ಶ್ಲೋಕ ಅನುವಾದ ಓದಿ. ಜಯಲಕ್ಷ್ಮಿ ಮಾತಾಜಿ ಓದಿ. ಶ್ಲೋಕ 33. ಯತ್ರ ಮೇ ಸದಸದ್ರೂಪೇ ಪ್ರದಿಶಿದ್ದೇ ಸಂಸ್ವಂವಿದ ಅವಿದ್ಯಾಯಾತ್ಮನಿ ಕೃತೆ ಇತಿ ತದ್ಬ್ರಹ್ಮ ದರ್ಶನಂ. ಅನುವಾದ: ಯತ್ರ ಯಾವಾಗ, ಇಮೆ ಈ ಎಲ್ಲ, ಸತ್ ಅಸತ್ ಸ್ಥೂಲ ಮತ್ತು ಸೂಕ್ಷ್ಮ, ರೂಪೇ ರೂಪಗಳು, ಪ್ರತಿಷಿದ್ಧೆ ತೊಡೆದು ಹಾಕಲ್ಪಡಲು, ಸ್ವಸಂವಿದ ಆತ್ಮ ಸಾಕ್ಷಾತ್ಕಾರದಿಂದ, ಅವಿದ್ಯೆಯ ಮೌಢ್ಯದಿಂದ, ಆತ್ಮನಿ ತನ್ನಲ್ಲಿ, ಕೃತೆ ಕಲ್ಪಿತವಾದ, ಇತಿ ಈ ರೀತಿಯಾಗಿದೆ, ತತ್ ಅದು, ಬ್ರಹ್ಮದರ್ಶನಂ ಪರಾತ್ಪರರನ್ನು ಕಾಣುವ ವಿಧಾನ. ಅನುವಾದ: ಜೈ ಶ್ರೀಲ ಪ್ರಭುಪಾದ್. ಯಾವಾಗ ವ್ಯಕ್ತಿಯು ಆತ್ಮ ಸಾಕ್ಷಾತ್ಕಾರದಿಂದ ತನ್ನ ಸ್ಥೂಲ ಮತ್ತು ಸೂಕ್ಷ್ಮ ಕಾಯಗಳಿಗೂ ತನ್ನ ಆತ್ಮಕ್ಕೂ ಯಾವ ಸಂಬಂಧವೂ ಇಲ್ಲ ಎಂಬ ಅನುಭವವನ್ನು ಹೊಂದುತ್ತಾನೋ ಆಗ ಅವನು ತನ್ನನ್ನು ಮತ್ತು ಭಗವಂತನನ್ನು ಕಾಣುತ್ತಾನೆ. ಭಾವಾರ್ಥ ಓದ್ಬೇಕಾದ್ರು ಬೇಡ ಮತ್ತೆ. ಯಾವಾಗ ವ್ಯಕ್ತಿಯು ಆತ್ಮ ಸಾಕ್ಷಾತ್ಕಾರದಿಂದ ತನ್ನ ಸ್ಥೂಲ ಮತ್ತು ಸೂಕ್ಷ್ಮ ಕಾಯಗಳಿಗೂ ತನ್ನ ಆತ್ಮಕ್ಕೂ ಯಾವ ಸಂಬಂಧವೂ ಇಲ್ಲ ಎಂದು ಅನುಭವವನ್ನು ಹೊಂದುತ್ತಾನೋ, ಯಾವುದರಿಂದ ನಾವು ಪಡ್ಕೋಬೇಕಿದನ್ನ? ಆತ್ಮ ಸಾಕ್ಷಾತ್ಕಾರದಿಂದ. ನಾವ್ ಈ ದೇಹ ಅಲ್ಲ ಅನ್ನೋದು ನಮ್ಗೆ ಯಾವಾಗ ಅರ್ಥ ಆಗುತ್ತೋ, ಈ ಸೂಕ್ಷ್ಮಕ್ಕೂ ಮತ್ತೆ ಈ ಸ್ಥೂಲಕ್ಕೂ, ಈ ಎರಡಕ್ಕೂ ಭಿನ್ನ ಆಗಿರೋದು ಅಂತ ಯಾವೊಬ್ಬ ವ್ಯಕ್ತಿಗೆ ಅರ್ಥ ಆಗುತ್ತೋ, ಅನುಭವನ ಹೊಂದುತ್ತಾನೋ, ಆಗ ಅವನು ತನ್ನನ್ನು ಮತ್ತೆ ಭಗವಂತನನ್ನು ಕಾಣುತ್ತಾನೆ. ಇಬ್ರು ಸಂಬಂಧ ಅವಾಗ ಏನಾಗುತ್ತೆ, ಒಬ್ಬ ವ್ಯಕ್ತಿಗೆ ಅರ್ಥ ಆಗುತ್ತೆ. ಅದಕ್ಕೆ ಪ್ರಭುಪಾದರು ಭಾವಾರ್ಥದಲ್ಲಿ ಏನ್ ಹೇಳ್ತಾ ಇದ್ದಾರೆ, ಆತ್ಮ ಸಾಕ್ಷಾತ್ಕಾರ ಮತ್ತು ಐಕ ಮಾಯೆ ಇವುಗಳ ನಡುವೆ ಇರುವ ವ್ಯತ್ಯಾಸವೆಂದರೆ ಕೇವಲ ತಾತ್ಕಾಲಿಕವೂ ಭ್ರಮಕವೂ ಆದ ಭೌತಿಕ ಶಕ್ತಿಯ ಆರೋಪವು ಸ್ಥೂಲ ಮತ್ತು ಸೂಕ್ಷ್ಮ ಕಾಯಗಳಿಗೆ ಆತ್ಮಕ್ಕೆ ಮೇಲಿನ ಒಂದು ಆವರಣವನ್ನು ಸೃಷ್ಟಿಸಿದೆ ಎಂಬುದನ್ನು ಗ್ರಹಿಸುವುದು. ಏನ್ ಹೇಳ್ತಾ ಇದ್ದಾರೆ ಇಲ್ಲಿ? ಎರಡು ಶಬ್ದ ಉಪಯೋಗಿಸಿದ್ರು. ಒಂದೇನು ತಾತ್ಕಾಲಿಕವು, ಎರಡನೇದೇನು ಭ್ರಾಮಕವು. ಭ್ರಮೆಯಲ್ಲಿರೋದು ಮತ್ತೆ ತಾತ್ಕಾಲಿಕ ಆಗಿರೋದು. ಈ ಭೌತಿಕ ಜೀವನ ಭ್ರಮಾತ್ಮಕ ಆಗಿರೋದು ಮತ್ತೆ ತಾತ್ಕಾಲಿಕ ಆಗಿರೋದು ಅಂತ ವಿಚಾರ ನಾವು, ಅದನ್ನೇ ನಾನು ಆವಾಗ್ಲೇ ಉದಾಹರಣೆ ಕೊಟ್ಟಿದ್ದೆ. ಏನ್ ಉದಾಹರಣೆ ಕೊಟ್ಟೆ? ಒಂದ್ ಡ್ರಾಮಾ ಇದ್ದಂಗಷ್ಟೇ. ಡ್ರಾಮಾದಲ್ಲಿ ಎಲ್ಲಾನು ಕೂಡ ಏನಾಗಿರುತ್ತೆ? ಭ್ರಮೆಯಲ್ಲೇ ಇರುತ್ತೆ. ಮತ್ತೆ ಅದು ನಿರಂತರವಾಗಿರುತ್ತ ಡ್ರಾಮಾ ಅಂದ್ರೆ? ಇಲ್ಲ, ಸ್ವಲ್ಪ ಸಮಯ ಮಾತ್ರ, ತಾತ್ಕಾಲಿಕ ಆಗಿರೋದಷ್ಟೇ. ಅಲ್ಲಿ ನಿಜವಾಗ್ಲೂ ಅತ್ತೆ ಸೊಸೆ ಜಗಳ ಆಡ್ತಾ ಇದ್ದಾರ? ನಿಜವಾಗ್ಲೂ ಅವ್ರಿಗೆ ಖುಷಿ ಆಗ್ತಾ ಇದೆಯಾ? ಎರಡೂ ಇಲ್ಲ ಅಲ್ಲಿ. ಎರಡೂ ಕೂಡ ಏನಾಗಿದೆ? ಭ್ರಮೆಯಲ್ಲಿ ಮಾಡ್ತಾ ಇರೋದು ಕೆಲಸ ಅಷ್ಟೇ. ಅವ್ರಿಗೆ ಬೈದಂಗೆ ಇವ್ರಿಗೆ ಭ್ರಮೆ, ಇವ್ರ ಅತ್ತಂಗೆ ಇವ್ರಿಗೆ ಭ್ರಮೆ. ಎರಡೂ ಕೂಡ ಭ್ರಮಾತ್ಮಕ ಆಗಿರೋದು. ಅದೇ ತರ ಈ ಜೀವನನು ಕೂಡ ನಾವೇನ್ ಮಾಡಿದೀವಿ ಅಂದ್ರೆ, ನಾವು ಆ ಡ್ರಾಮಾದ ಒಳಗಡೆ ಸೇರ್ಕೊಂಡ್ಬಿಟ್ಟಿದೀವಿ. ಇವಾಗ ಈ ಭ್ರಮೆಯಲ್ಲಿ ಸೇರ್ಕೊಂಡ್ಬಿಟ್ಟಿದೀವಿ ನಾವು. ಈ ಭ್ರಮೆಯಲ್ಲಿ ಸೇರ್ಕೊಂಡು ಏನ್ ಮಾಡಿದೀವಿ ಅಂದ್ರೆ, ಇವನೇ ನನ್ ಮಗ, ಇವನೇ ನನ್ ಗಂಡ, ಇವನೇ ನನ್ ಹೆಂಡತಿ, ಇವನೇ ಎಲ್ಲಾನು, ಇದೇ ಸರ್ವಸ್ವ, ಇದು ಕೈ ಬಿಟ್ಬಿಟ್ರೆ
ಬೇರೆ ಗತಿ ಇಲ್ಲ ಅನ್ನೋ ಒಂದು ಮೋಹದಲ್ಲಿ ನಾವೇನಾಗೋಗಿದ್ದೀವಿ, ಮಾಯೆಯಲ್ಲಿ ಏನಾಗೋಗಿದ್ದೀವಿ, ಸಿಕ್ಕಾಕೊಂಡಿದ್ದೀವಿ. ಅದಕ್ಕೆ ಇಲ್ಲಿ ಪ್ರಭುಪಾದರು ಏನ್ ಹೇಳ್ತಾ ಇದ್ದಾರೆ, ಅಜ್ಞಾನದಿಂದ ಇಂತಹ ಆವರಣವು ಉಂಟಾಗುತ್ತದೆ. ಕಾರಣ ಏನಿದಕ್ಕೆ? ಜ್ಞಾನ ಇಲ್ಲ, ಸರಿಯಾಗಿರೋದು ತಿಳುವಳಿಕೆ ಇಲ್ಲ. ಅಜ್ಞಾನದಲ್ಲಿ ಇದು ನಡೀತಾ ಇದೆ. ಕೆಲವೊಂದ್ಸಲಿ ಮಕ್ಕಳು ಇಲ್ಲ ಯಾರಾದ್ರೂ ಈ ತರ ಸೀರಿಯಲ್ ನೋಡಿ ಅಳ್ತಾ ಇದ್ರೆ ಹೊರಗಡೆ ನಿಂತ್ಕೊಂಡು ನೋಡ್ದವ್ರಿಗೆ ನಮಗ್ ಗೊತ್ತಾಗತ್ತೆ, ಏನಪ್ಪಾ ಇವ್ರು ಎಂತ ಅಜ್ಞಾನದಲ್ಲಿದ್ದಾರೆ, ಸಿನಿಮಾ ನೋಡಿ ಸೀರಿಯಲ್ ನೋಡಿ ಇವ್ರು ಅಳ್ತಾ ಇದಾರಲ್ವಾ ಅನ್ನೋದು ನಗು ಬರುತ್ತಲ್ವಾ. ಆ ನಗು ಹಿಂದೆ ಏನಿದೆ ನಮ್ಗೇನ್ ಗೊತ್ತಾಗ್ತಾ ಇದೆ? ಇವ್ರು ಅಜ್ಞಾನದಲ್ಲಿ ಅಳ್ತಾ ಇದೆ, ನಿಜ ಅಲ್ದಿರ ಇರೋದು ನಿಜ ಅನ್ಕೊಂಡಿದಾರಲ್ಲ ಅನ್ನೋದು ನಮ್ಗೆ ಅರ್ಥ ಆಗ್ತಾ ಇದೆ. ಅದೇ ತರ ನಮ್ಮಿಂದ ಹೊರಗಡೆ ಇದಾರಲ್ಲ ಆಚಾರ್ಯರು, ಗುರುಗಳು, ಭಗವಂತ, ನಮ್ ಪರಿಸ್ಥಿತಿ ನೋಡಿ ನಗ್ತಾ ಇದಾರ ಅವರು. ಏನಪ್ಪಾ ಇವ್ರು ಯಾವ್ದನ್ನ ಹೋಗಿ ಇವ್ರು ಇಷ್ಟೊಂದೆಲ್ಲ ಯೋಚನೆ ಮಾಡ್ಕೊಂಡು ಈ ತರ ಎಲ್ಲ ವಿಚಾರ ಮಾಡ್ತಾ, ಇವ್ರು ಸುಖ ದುಃಖನ ಅನುಭವ ಮಾಡ್ತಾ ಇದಾರಲ್ಲ, ಏನಾಗಿದೆ ಇವ್ರಿಗೆ ಸಮಸ್ಯೆ? ಇದೇ ಅವ್ರದ್ದು ದೊಡ್ಡ ಪ್ರಶ್ನೆ. ಅದನ್ನೇ ಇಲ್ಲಿ ಪ್ರಭುಪಾದರು ಹೇಳ್ತಾ ಇದೆಲ್ಲ ಏನು ಯಾವ್ದ್ರಿಂದ ಬರ್ತಾ ಇದೆ? ಅಜ್ಞಾನದಿಂದ ಬರ್ತಾ. ಇಂಥ ಆವರಣಗಳು ದೇವೋತ್ತಮ ಪರಮ ಪುರುಷನನ್ನು ಆವರಿಸಲಾರವು. ಆದ್ರೆ ಭಗವಂತ ಈ ಜಗತ್ತಿಗೆ ಬಂದಾಗ ಅವನಿಗೆ ಇದು ಯಾವುದನ್ನು ಕೂಡ ಬರಲ್ಲ. ಅವನ ಅಜ್ಞಾನದಿಂದಾನೋ ಮೋಹದಿಂದಾನೋ ಆ ಮಾಯೆಯಿಂದಾನೋ ಇಲ್ಲ ಕರ್ಮಾನುಸಾರವಾಗಿ ಅವರು ದೇಹ ತಗೊಳಲ್ಲ. ಇಲ್ಲಿ ಅವ್ರು ಬರೋದ್ ಯಾಕೆ? ಅವರು ನಮ್ಮನ್ನ ಉದ್ಧಾರ ಮಾಡೋದಕ್ಕಾಗಿ, ನಮ್ಮನ್ನ ಈ ಭೌತಿಕ ಜಗತ್ತಿನಿಂದ ಬಿಡುಗಡೆ ಮಾಡೋದಕ್ಕಾಗಿ ಅವ್ರು ಇಲ್ಲಿಗೆ ಬರ್ತಾರೆ. ಇದನ್ನು ಸಂದೇಹಾತೀತವಾಗಿ ಅರ್ಥ ಮಾಡಿಕೊಳ್ಳದೆ ಮೋಕ್ಷ ಅಥವಾ ಪರತತ್ವವನ್ನು ಕಾಣುವುದು ಅಂದರೆ ಅರ್ಥ ದೈವಿಕವಾದ ಅಥವಾ ದಿವ್ಯವಾದ ಜೀವಿಗಳನ್ನು ಸ್ವೀಕರಿಸುವುದರಿಂದ ಮಾತ್ರ ಪರಿಪೂರ್ಣ ಆತ್ಮ ಸಾಕ್ಷಾತ್ಕಾರ ಸಾಧ್ಯ. ಇದನ್ನ ನಾವು ಸಂದೇಹಾತೀತವಾಗಿ ಭಗವಂತನನ್ನ ಅರ್ಥ ಮಾಡಿಕೊಂಡಾಗ ನಮ್ಗೇನಾಗತ್ತೆ? ನಮ್ಗೆ ಆತ್ಮ ಸಾಕ್ಷಾತ್ಕಾರ ಆಗತ್ತೆ. ನಾವು ನಮ್ಗೂ ಮತ್ತೆ ಭಗವಂತನ ಜೊತೆ ಸಂಬಂಧ ನಮ್ಗೆ ಅರ್ಥ ಆಗತ್ತೆ. ಇದೆಲ್ಲ ಭಗವಂತನ ಕೃಪೆಯಿಂದ ಮಾತ್ರನೇ ಸಿಗೋದು, ಬೇರೆ ಇನ್ಯಾವ ದಾರಿ ಇಲ್ಲ ಇದಕ್ಕೆ. ಮಾಯೆ ಮಮ ಮಾಯಾ ದುರತ್ಯಯ ಮಾಮೇವ ಹಿ ಪ್ರಪದ್ಯಂತೆ ಮಾಯಾಮೇತಂ ತರಂತಿತೆ. ಭಗವಂತನಿಗೆ ಶರಣಾಗತಿ ತಗೋಬೇಕು. ಅವನು ಯಾವ ತರ ಇದಾನೋ ಅವನನ್ನ ಅದೇ ತರನೇ ಅರ್ಥ ಮಾಡ್ಕೋಬೇಕು. ಅದನ್ನ ತದ್ವಿದ್ಧಿ ಪ್ರಣಿಪಾತೇನ ಪರಿಪ್ರಶ್ನೇನ ಸೇವೆಯ 4ನೇ ಅಧ್ಯಾಯದಲ್ಲಿ ಭಗವಂತ ಅದನ್ನೇ ಹೇಳ್ತಾ ಇರೋದು. ನೀವು ಗುರುಗಳ ಹತ್ರಕ್ಕೆ ಹೋಗ್ಬೇಕು. ಆತ್ಮ ಸಾಕ್ಷಾತ್ಕಾರ ಯಾರಿಗೆ ಆಗಿದೆಯೋ ಅವ್ರು ನಮ್ಗೇನ್ ಮಾಡ್ತಾರೆ? ನಮ್ಮನ್ನ ಆ ದಾರಿಗೆ ಕರ್ಕೊಂಡು ಹೋಗೋದಕ್ಕೆ ಅನುಕೂಲ ಮಾಡಿ ಕೊಡ್ತಾರೆ. ಅವ್ರ ಹತ್ರಕ್ಕೆ ಹೋಗ್ಬೇಕು, ಪ್ರಶ್ನೆಗಳನ್ನ ಕೇಳಬೇಕು, ಭ್ರಮೆಯಲ್ಲಿ ಇರಬಾರ್ದು ಯಾರನ್ನು ಕೂಡ. ಯಾಕೆಂದ್ರೆ ನಮ್ ಪರಿಸ್ಥಿತಿ ನಮ್ಗೆ ಗೊತ್ತಾಗ್ತಾ ಇದೆ, ನಾವು ದುಃಖದಲ್ಲಿದ್ದೀವಿ. ದುಃಖಾಲಯಂ ಅಶಾಶ್ವತಂ ನಮ್ಗೆ ಅರ್ಥ ಆಗ್ತಾ ಇದೆ. ಅದರಿಂದ ಇದೇ ಭ್ರಮೆಯಲ್ಲೇ ಇದೇ ತರಾನೇ ಇಲ್ಲ, ನಾನೇ ಏನೋ ಸರಿಪಡಿಸ್ಕೊಂಡ್ಬಿಡ್ತೀನಿ, ನಾನೇನೋ ಎಲ್ಲಾ ವ್ಯವಸ್ಥೆ ಮಾಡ್ಕೊಂಡು ನಾನು ನನ್ನ ಜೀವನನ ರೂಪಿಸ್ಕೊಂಡ್ಬಿಡ್ತೀನಿ. ಆ ಭ್ರಮೆಯಲ್ಲಿ ಇರಬಾರ್ದು. ಯಾಕಂದ್ರೆ ಇದು ತಾತ್ಕಾಲಿಕ. ನೀವು ಅಕಸ್ಮಾತ್ ಸರಿಪಡಿಸ್ಕೊಂಡು ಹೋರಾಟ ಮಾಡಿ ಏನೋ ಮಾಡಿದ್ರಿ, ಸರಿಪಡಿಸೋದಿಕ್ಕೆ ತುಂಬಾ ನಿಮ್ ಸಮಯನ ಅಲ್ಲಿ ಕೊಟ್ಬಿಟ್ರಿ. ಕೊಟ್ಮೇಲೆ ಸರಿ ಆಯ್ತು, ಎಲ್ಲ ಸರಿ ಹೋಯ್ತಾ ಅಂದ್ರೆ ಯಾವತ್ತೋ ಒಂದಿನ ಮತ್ತೆ ಏನಾಯ್ತು? ಎಂಡ್ ಆಗೋಯ್ತು. ಒಂದು ಕ್ಷಣದಲ್ಲಿ ಕಷ್ಟಪಟ್ಟು, ಅದಕ್ಕೆ ದಾಸರು ಹೇಳಿದ್ರು, ಏನ್ ಹೇಳಿದ್ರು? ಅಂತಕನ ದೂತರಿಗೆ ಕಿಂಚಿತ್ತು ದಯೆ ಇಲ್ಲ, ಚಿಂತೆಯನ್ನು ಬಿಟ್ಟು ಶ್ರೀ ಹರಿಯ ನೆನೆ ಮನವೇ. ಅವ್ರು ಹೇಳಿದ್ರು, ಏನ್ ಹೇಳಿದ್ರು? ತುಂಬಾ ಕಷ್ಟಪಟ್ಟು ಒಂದ್ ಮನೆ ಕಟ್ಟು ಗೃಹ ಪ್ರವೇಶ ಮಾಡಿದ್ದೀನಿ, ಸಾಯಲಾರೇನು ಎಂದು ಆ ಹಾಡಲ್ಲಿ ತುಂಬಾ ಚೆನ್ನಾಗಿ ಹೇಳ್ತಾರ ಅವರು. ನಾನ್ ಸಾಯೋದಿಲ್ಲ ಅಂತ ನಾವ್ ಅನ್ಕೊಂಡಿದೀವಿ, ಆದ್ರೆ ಗೃಹ ಪ್ರವೇಶ ಮಾಡಿದ್ದು ಅದೇ ದಿನಾನು ಕೂಡ ಯಾರಾದ್ರೂ ಒಬ್ರು ದೇಹ ಬಿಡ್ಬೋದಿಲ್ಲಿ. ಇವಾಗ ತಾನೇ 1-2 ಎಮ್ಮೆ ತಗೊಂಡಿದೀನಿ, ಒಳ್ಳೆ ಹಾಲ್ ಕರಿತಾ ಇದೆ, ಇಲ್ಲ. ಇವಾಗ ತಾನೇ ಮದ್ವೆ ಮಾಡಿದೀನಿ, ಇಲ್ಲ. ಇವಾಗ ತಾನೇ ಮಕ್ಕಳಾಗಿದೆ, ಇಲ್ಲ. ಯಾವಾಗ ಬೇಕಾದ್ರೂ ಈ ದೇಹ ಹೋಗ್ಬೋದು. ಕಿಂಚಿತ್ತು ದಯೆ ಇಲ್ಲ. ಕಾಲನ ದೂತರಿಗೆ ಕಾಲ್ಪಿಡಿದೆಳವಾಗ ತಾಳೆಂದರೆ ತಾಳುವರೆ ಇಲ್ಲ. ಅದರಿಂದ
ಸಂದೇಹಾತೀತ ಆಗಿ ಭಗವಂತನ ಬಗ್ಗೆ ಭಗವಂತನ ವಿಚಾರಗಳನ್ನ ನಾವು ಅರ್ಥ ಮಾಡ್ಕೋಬೇಕು. ಎತ್ತತ್ರ ಸಂಶಯ ಇಟ್ಕೋಬಾರ್ದು. ಅದರಲ್ಲಿ ಸಂಶಯ ಇಲ್ದಿರ ನಾವ್ ಯಾವಾಗ ಭಗವಂತನನ್ನ ತಿಳುವಳಿಕೆ ಪಡಿತೀವೋ, ಅವನ್ ಮಾತನ್ನ ಕೇಳಿಸ್ಕೋತೀವೋ, ಅವಾಗ ಏನಾಗುತ್ತೆ, ನಮ್ಗೆ ಭಗವಂತನ ಮತ್ತೆ ನಮ್ಮ ಆತ್ಮದ ನಿಜ ಪರಿಸ್ಥಿತಿ ಏನು ಅನ್ನೋದು ಒಬ್ಬ ವ್ಯಕ್ತಿಗೆ ಗೊತ್ತಾಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಸ್ಥೂಲಕಾಯದ ಅಥವಾ ಸೂಕ್ಷ್ಮಕಾಯದ ಆತ್ಮಗಳ ಬಗ್ಗೆ ಔದಾಸೀನ್ಯವನ್ನು ಸಾಧಿಸಿದ ಆತ್ಮದ ಚಟುವಟಿಕೆಗಳ ಬಗ್ಗೆ ಗಂಭೀರವಾಗುವುದೇ ಆತ್ಮ ಸಾಕ್ಷಾತ್ಕಾರ. ಅದರಿಂದ ಏನ್ ಹೇಳ್ತಾ ಇದ್ದಾರೆ ಇಲ್ಲಿ? ಔದಾಸೀನ್ಯ, ಇಲ್ಲಿ ಪದ ಉಪಯೋಗಿಸ್ತಾ ಇದ್ದಾರೆ. ಔದಾಸೀನ್ಯ ತೋರಿಸ್ಬೇಕು, ಉದಾಸೀನ ಆಗ್ಬೇಕಲ್ಲಿ. ಯಾವ್ದ್ರ ಬಗ್ಗೆ ಉದಾಸೀನ ಆಗ್ಬೇಕು? ಈ ಭೌತಿಕ ಡ್ರಾಮಾ ಏನ್ ನಡೀತಾ ಇದೆಯೋ ಅದ್ರ ಮೇಲೆ ಉದಾಸೀನ ಇಟ್ಕೋಬೇಕು. ಸೀರಿಯಲ್ ಒಳಗಡೆ ಹೊಟ್ಟೋಗ್ಬಾರ್ದು, ನಾವು ಅದನ್ನ ಸೀರಿಯಲ್ ತರನೇ ನೋಡ್ಬೇಕು. ಉದಾಸೀನ ತೋರಿಸ್ಬೇಕು. ಅವ್ರು ಡ್ರಾಮಾ ಮಾಡ್ತಾ ಇದಾರೆ ಅಂತ ಅರ್ಥ ಮಾಡ್ಕೋಬೇಕು. ಅದೇ ತರ ನಾವನ್ನು ಕೂಡ ಈ ಜಗತ್ತಲ್ಲಿ, ಈ ದೇಹದಲ್ಲಿ ಇರ್ಬೇಕಂದ್ರೆ ನಮ್ ಸುತ್ತಮುತ್ತ ಏನ್ ನಡೀತಾ ಇದೆಯೋ ಭೌತಿಕ ಚಟುವಟಿಕೆಗಳಲ್ಲಿ ನಾವು ಉದಾಸೀನರಾಗಿರ್ಬೇಕು. ಅದ್ರೊಳಗಡೆ ಸೇರ್ಕೊಂಡ್ಬಿಡೋದಲ್ಲ ಹೋಗಿ, ಅದರಿಂದ ಹೊರಗಡೆ ಇರ್ಬೇಕು. ಇಂತಹ ಚಟುವಟಿಕೆಗಳಿಗೆ ಪ್ರಚೋದನೆಯು ಆತ್ಮದಿಂದಲೇ ದೊರೆಯುತ್ತದೆ. ಆದರೆ ಈ ಚಟುವಟಿಕೆಗಳು ಆತ್ಮದ ನೆಲೆಯ ತಿಳುವಳಿಕೆ ಇಲ್ಲದಿರುವುದರಿಂದ ಭ್ರಮೆಗೆ ಪರಿಣಮಿಸುತ್ತದೆ. ಅದಕ್ಕೆ ಏನ್ ಹೇಳ್ತಾ ಇದ್ದಾರೆ? ಇಂತಹ ಚಟುವಟಿಕೆಗಳು ಆತ್ಮದ ಪ್ರಜ್ಞೆ ಬಂದಾಗ ಮಾತ್ರನೇ ಸಾಧಿಸ್ಬೋದೇ ಹೊರತು ಹಾಗೆ ಭ್ರಮೆಯಲ್ಲಿ ಏನು ಮಾಡಕ್ಕಾಗಲ್ಲ. ಮತ್ತೆ ತಾತ್ಕಾಲಿಕ ಕೃತಕದಲ್ಲಿ ಏನು ಮಾಡಕ್ಕಾಗಲ್ಲ. ನಮ್ಗೆ ಆತ್ಮ ಅಂದ್ರೆ ಏನು ಅಂತ ಗೊತ್ತಿರ್ಬೇಕು, ಆತ್ಮ ಯಾರಿಗೆ ಸೇರಿದ್ದ ಅನ್ನೋದು ಗೊತ್ತಿರ್ಬೇಕು. ಮತ್ತೆ ಆತ್ಮಕ್ಕೆ ಬೇಕಾಗಿರೋ, ಇವಾಗ ಸುಮ್ನೆ ಉದಾಹರಣೆ ತಗೊಳ್ಳಿ, ತಟ್ಟೆ ಎದುರುಗಡೆ ನಿಮ್ಮ ಎಲ್ಲ ಅಡಿಗೆ ಎಲ್ಲ ಇದೆ, ಒಳ್ಳೆ ಎಲ್ಲ ಪದಾರ್ಥಗಳು ತಟ್ಟೆಯಲ್ಲಿ ಇಟ್ಟಿದ್ದಾರೆ. ಇಲ್ಲಿ ಹೊಟ್ಟೆನೂ ಹಸಿತಾ ಇದೆ. ತಟ್ಟೆಯಲ್ಲಿ ಎದುರುಗಡೆ ಇರೋದನ್ನ ನಾನ್ ತಿಂದೆ, ನಾನ್ ತಿನ್ಬಿಟ್ಟೆ ಹಾಗನ್ಕೊಂಡ್ರೆ ಹೊಟ್ಟೆ ಹಸಿವು ಕಡಿಮೆ ಆಗ್ಬಿಡುತ್ತಾ? ತೃಪ್ತಿ ಸಿಕ್ಬಿಡುತ್ತಾ? ಇಲ್ಲ. ಏನ್ ಮಾಡ್ಬೇಕು ನಾವು? ತಟ್ಟೆಯಲ್ಲಿರೋದನ್ನ ತೆಗೆದು ಏನ್ ಮಾಡ್ಬೇಕು? ನಾವು ಬಾಯಿಗೆ ಇಡ್ಲೇಬೇಕು. ಆ ಪ್ರಕ್ರಿಯೆ ಯಾವಾಗ ನಡೆಯುತ್ತಲ್ವಾ ಅವಾಗ್ಲೇನೆ ಹೊಟ್ಟೆ ಹಸಿವು ಕಡಿಮೆ ಆಗೋದು. ಅದೇ ತರ ಆತ್ಮದ ಪ್ರಜ್ಞೆ ಇಟ್ಕೊಂಡು ನಾವ್ ಯಾವಾಗ ನಮ್ ಜೀವನನ ರೂಪಿಸ್ಕೋತೀವೋ ಅವಾಗ ಮಾತ್ರನೇ ಇಂಥ ಭ್ರಮೆಯಿಂದ ಒಬ್ಬ ವ್ಯಕ್ತಿ ಹೊರಗಡೆ ಬರ್ತಾನೆ. ಇಲ್ಲ ನನ್ಗೆಲ್ಲ ಗೊತ್ತಾಗೋಗಿದೆ, ನನ್ಗೆಲ್ಲ ಅರ್ಥ ಆಗೋಗಿದೆ, ನನ್ಗೆ ಏನೇ ಆದ್ರೇನು ನಾನೇನು ಮಾಡಲ್ಲ, ನನ್ಗೇನು ಅದು ಎಫೆಕ್ಟ್ ಆಗಲ್ಲ, ಈ ತರ ಎಲ್ಲ ಇಲ್ಲ. ಇದೆಲ್ಲ ಏನಾಗುತ್ತೆ? ಊಹಾತ್ಮಕ ಚಿಂತನೆಗಳು, ಕೃತಕ ಆಗಿರೋದು ವಿಚಾರ. ಅದಕ್ಕೆ ಇಲ್ಲಿ ಏನ್ ಹೇಳ್ತಾ ಇದ್ದಾರೆ? ಆ ಭ್ರಮೆಯಿಂದ ಒಬ್ಬ ವ್ಯಕ್ತಿ ಹೊರಗಡೆ ಬರ್ಬೇಕಾದ್ರೆ ಅವನಿಗೆ ಆತ್ಮ ಪ್ರಜ್ಞೆ ಬರಬೇಕು. ಅಜ್ಞಾನದಿಂದಾಗಿ ಸ್ಥೂಲಕಾಯ ಮತ್ತು ಸೂಕ್ಷ್ಮಕಾಯಗಳ ದೃಷ್ಟಿಯಿಂದಲೇ ಸ್ವಂತದ ಲಾಭವನ್ನು ಲೆಕ್ಕ ಹಾಕಲಾಗುವುದು. ಹೀಗಾಗಿ ಜನ್ಮಗಳಲ್ಲಿಯೂ ಕ್ರಿಯಾಶೀಲತೆಯ ಎಲ್ಲಾ ಚಟುವಟಿಕೆಗಳು ಹಾಳಾಗುತ್ತದೆ. ಅಜ್ಞಾನದಿಂದ ಏನಾಗಿದೆ? ನಾವು ಈ ದೇಹದ ಜೊತೆಯಲ್ಲಿ ಸಿಕ್ಕಾಕೊಂಡಿದೀವಿ, ಈ ದೇಹದ ಜೊತೆಯಲ್ಲಿ ಸುತ್ತಾ ಇದ್ದೀವಿ, ನಾವು ಅದ್ರ ಮೇಲೆ ಕೆಲಸ ಮಾಡ್ತಾ ಇದೀವಿ. ಅದರಿಂದ ಮತ್ತೆ ಸಮಸ್ಯೆಯಲ್ಲಿ ನಾವು ಬಂದ್ಬಿಡ್ತಾ ಇದೀವಿ. ಅದಕ್ಕೆ ಪ್ರಭುಪಾದರು ಏನ್ ಹೇಳ್ತಾ ಇದಾರೆ? ಅಕಸ್ಮಾತ್ ಒಬ್ಬನು ಸರಿಯಾದ ಸಂಸ್ಕೃತಿಯೇ ಕಾರಣವಾಗಿ ತನ್ನ ಆತ್ಮವನ್ನು ಸಂಧಿಸಿದನೆಂದರೆ ಆತ್ಮದ ಚಟುವಟಿಕೆಗಳು ಪ್ರಾರಂಭವಾಗುತ್ತದೆ. ನೋಡಿ, ತುಂಬಾ ಮುಖ್ಯ ಆಗಿರೋದು. ಪ್ರಭುಪಾದರು ಒಂದ್ ಮಾತು ಹೇಳ್ತಾ ಇದಾರೆ, ಇದನ್ನು ನೋಟ್ ಮಾಡ್ಕೊಳ್ಳಿ. ಅಕಸ್ಮಾತ್ ಒಬ್ಬ ವ್ಯಕ್ತಿ ಸರಿಯಾದ ಸಂಸ್ಕೃತಿಯೇ ಕಾರಣವಾಗಿ, ಅವನಿಗೆ ಸರಿಯಾಗಿರೋದು ಆ ಒಂದು ಸಂಸ್ಕಾರಗಳಿಂದ ಒಬ್ಬ ವ್ಯಕ್ತಿ ಅವನ ಆತ್ಮದ ಬಗ್ಗೆ ತಿಳುವಳಿಕೆ ಪಡೆಯಕ್ಕೆ ಪ್ರಯತ್ನ ಪಟ್ರೆ, ಅದು ಅಕಸ್ಮಾತ್ ಅನ್ನೋದೇನು ಆಚಾರ್ಯರು ಹೇಳ್ತಾರೆ, ಅದು ಕೂಡ ಭಗವಂತ. ಅಂದ್ರೆ ಭಗವಂತ, ಅಕಸ್ಮಾತ್ ಅಂದ್ರೆ ಭಗವಂತನಿಂದ, ಆ ಭಗವಂತನ ಅನುಗ್ರಹದಿಂದ ಒಳ್ಳೆ ಒಂದು ಸಂಸ್ಕಾರ ಒಂದು ಸಿಗೋದಿಕ್ಕೆ ಅನುಕೂಲ ಆಯ್ತು ಅಂದ್ರೆ, ಇವಾಗ ಆ ಸಂಸ್ಕಾರ ನಮ್ಗೆಲ್ರಿಗೂ ಸಿಗ್ತಾ ಇದೆ. ಪ್ರಭುಪಾದರು ನಮ್ಗೆ ಆ ಸಂಸ್ಕಾರ ಕೊಡ್ತಾ ಇದ್ದಾರೆ. ಭಗವಂತನ ಕೃಪೆಯಿಂದ ಪ್ರಭುಪಾದರು ಈ ಜಗತ್ತಿಗೆ ಬಂದಿದ್ದಾರೆ. ಪ್ರಭುಪಾದರು ಭಾವಾರ್ಥಗಳನ್ನ ಕೊಟ್ಬಿಟ್ಟು ಹೋಗಿದ್ದಾರೆ, ಭಾಗವತನ ಕೊಟ್ರು, ಭಗವದ್ಗೀತೆದು ಕೊಟ್ರು, ಎಲ್ಲಾ ಕೊಟ್ಟಿದ್ದಾರೆ. ಅಂತ ಒಂದು ಅವಕಾಶ ಒಬ್ಬ ವ್ಯಕ್ತಿಗೆ ಯಾರಿಗಾದ್ರೂ ಸಿಕ್ಕಿ ಅವನ ಆತ್ಮದ ಬಗ್ಗೆ ಸ್ವಲ್ಪ ತಿಳುವಳಿಕೆ ಸಂಧಿಸಿದರೆ, ಪ್ರಾರಂಭವಾದರೆ, ಆತ್ಮದ ಚಟುವಟಿಕೆ ಪ್ರಾರಂಭವಾದರೆ, ಅದರಿಂದ ಆತ್ಮದ ಚಟುವಟಿಕೆಗಳಲ್ಲಿ ತನ್ನನ್ನು ತೊಡಗಿಸಿಕೊಂಡು ವ್ಯಕ್ತಿಯು ಬದ್ಧ ಅಸ್ತಿತ್ವದ ಸಂದರ್ಭದಲ್ಲಿಯೂ ಕೂಡ ಜೀವನ್ ಮುಕ್ತ ಎಂದು ಕರೆಯಲಾಗುವುದು. ಅದರಿಂದ ಅಂತ ಒಂದು ಅವಕಾಶ ಸಿಕ್ಕಿ
ಒಬ್ಬ ವ್ಯಕ್ತಿ ಆತ್ಮದ ಚಟುವಟಿಕೆಗಳಲ್ಲಿ ತೊಡಗಿದಾಗ ಹರೇ ಕೃಷ್ಣ 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 ಹರೇ 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 ರಾಮ 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 ಹರೇ ಹರೇ ಈ ಮಂತ್ರಗಳನ್ನ ನಾವ್ ಯಾವಾಗ ಜಪ ಮಾಡಿಕೊಂಡಾಗ ಓಂ ನಮೋ ಭಗವತೆ ವಾಸುದೇವಾಯ ಓ ಭಾಗವತನ ನಾವ್ ಯಾವಾಗ ತಿಳುವಳಿಕೆ ಪಡೆಯೋದಕ್ಕೆ ಪ್ರಯತ್ನ ಪಟ್ಟಾಗ ಅದರಿಂದ ಏನಾಗುತ್ತೆ ಅಂದ್ರೆ ಒಬ್ಬ ವ್ಯಕ್ತಿಗೆ ಆತ್ಮ ಸಾಕ್ಷಾತ್ಕಾರ ಆಗುತ್ತೆ. ಅವನು ಮಾತ್ರ ಏನ್ ಮಾಡ್ಬೋದು, ಈ ದೇಹದಲ್ಲಿ ಇದ್ರೇನು ಕೂಡ ಅದಕ್ಕೆ ಅಂಟ್ಕೊಳ್ದೀರಾ, ಯಾವ ತರ ದಾಸರು ಹೇಳ್ತಾರಲ್ಲ, ಮತ್ತೆ ಒಂದಾಡು ಏನು, ಕಮಲ ದಲ ಜಲ ಜೀವನ ತಳಮಳ. ನೀರಿನ ಮೇಲ್ನೆ ಆ ಒಂದು ತಾವರೆ ಎಲೆ ಮೇಲೆ ನೀರ್ ನಿಂತ್ರೆ ಏನಾಗುತ್ತೆ, ಅದು ಈ ಕಡೆ ಆ ಕಡೆ ಅಳ್ಳಾಡಿ 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 ಯಾವುದೇ ಕ್ಷಣದಲ್ಲಿ ಬಿದ್ದೋಗೋ ತರ ಈ ಜೀವನ ಆಗತ್ತೆ. ಆದ್ರೆ ಅದೇ ತಾವರೆ ಹೂ ಕೆಸರಲ್ಲಿ ಇದ್ರೇನು ಕೂಡ ಅದು ನೀರಿಗೆ ಏನಾಗಿರಲ್ಲ, ಅಂಟ್ಕೊಂಡಿರಲ್ವಲ್ಲ. ಆ ಪ್ರಕಾರವಾಗಿ ಒಬ್ಬ ವ್ಯಕ್ತಿ ಜೀವನನ ರೂಪಿಸ್ಕೋಬಹುದು. ಅದು ಭಗವಂತನ ಕೃಪೆಯಿಂದ ಮಾತ್ರನೇ ಸಾಧ್ಯ. ಇಲ್ಲ ಅಂದ್ರೆ ನಾವನ್ನು ಕೂಡ ಏನಾಗೋಗ್ತೀವಿ, ಭ್ರಮೆಯಲ್ಲಿ, ಅಜ್ಞಾನದಲ್ಲಿ ಭ್ರಮೆಗೆ ಸಿಕ್ಕಾಕೊಂಡು ನಾವ್ ಈ ಜೀವನದಲ್ಲಿ ಬರುವಂತ ಸುಖ ದುಃಖಗಳನ್ನ ನಾವು ಅದ್ರ ಜೊತೆ ಸಮೀಕರಿಸ್ಕೊಂಡು ನಾವು ತೊಂದರೆಗಳನ್ನ ಅನುಭವಿಸ್ತಾ ದೇಹಾಂತರಗಳನ್ನ ಮಾಡ್ತಾನೇ ಇರ್ತೀವಿ. ಇದನ್ನ ನಿಲ್ಲಿಸ್ಬೇಕು. ಅದನ್ನ ನಿಲ್ಸೋದಕ್ಕಾಗಿನೇ ಭಗವಂತ ಮತ್ತೆ ಆಚಾರ್ಯರು ಪರಂಪರೆಯಲ್ಲಿ ಇಂಥ ಒಂದು ದಿವ್ಯವಾಗಿರೋದು ಜ್ಞಾನ ನಮಗೆ ಕೊಡ್ತಾ ಇದ್ದಾರೆ. ಅದನ್ನ ನಾವು ಆ ಪ್ರಕಾರವಾಗಿ ಅರ್ಥ ಮಾಡ್ತಾ, ಆ ಪ್ರಕಾರವಾಗಿ ಕೆಲಸ ಮಾಡ್ತಾ ನಾವು ಇದನ್ನ ಸಾಧಿಸ್ಬೋದೇ ಹೊರತು ಬೇರೆ ಯಾವ ದಾರಿ ಇಲ್ಲ. ಇನ್ನ ಮುಂದಿಂದು ಪ್ರಭುಪಾದರು ಭಾವಾರ್ಥನ ನಾವು ನಾಳೆ ನೋಡೋಣ. ತುಂಬಾ ಮುಖ್ಯ ಆಗಿರೋದು, ಅದನ್ನ ಕೃತಕವಾಗಿ ಸಾಧನೆ ಮಾಡಕ್ಕಾಗಲ್ಲ. ಯಾವ ತರ ಅದನ್ನ ನಾವು ಕಾರ್ಯರೂಪದಲ್ಲಿ ಸಹಜವಾಗಿ ನಾವ್ ಹೆಂಗ್ ಮಾಡ್ಬೇಕು, ಮತ್ತೆ ಕೆಲವೊಂದು ಉದಾಹರಣೆಗಳ ಮುಖಾಂತರವಾಗಿ, ಭಕ್ತರ ಉದಾಹರಣೆಗಳ ಮುಖಾಂತರವಾಗಿ ಅದನ್ನ ನಾವು ತಿಳುವಳಿಕೆ ಪಡೆಯೋದಕ್ಕೆ ನಾವು ಪ್ರಯತ್ನ ಪಡೋಣ. ನಾಳೆ ಅದನ್ನ ಇಲ್ಲಿ ಇಷ್ಟೊತ್ತು ಎಲ್ರು ಸಹಕರಿಸಿ ಒಂದು ಭಾಗವತ ಕಾರ್ಯಕ್ರಮದಲ್ಲಿ ಬಂದಿದ್ದಕ್ಕೆ ಎಲ್ರಿಗೂ ಧನ್ಯವಾದ. ಶ್ರೀಮದ್ ಭಾಗವತಂ ಕಿ ಜೈ, ಜಗದ್ಗುರು ಶೀಲ ಪ್ರಭುಪಾದ ಕಿ ಜೈ. ಇವಾಗ ನಿಮ್ಗೆ ಏನಾದ್ರು ಪ್ರಶ್ನೆ ಇದ್ರೆ ಒಂದ್ 2-3 ನಿಮಿಷ ಚರ್ಚೆ ಮಾಡಿ, ನಿಮ್ಗೆ ಏನ್ ಅರ್ಥ ಆಯ್ತು ಇಲ್ಲ ಏನ್ ಟೇಕ್ ಅವೇ ಇದೆ ಅದನ್ನು ಕೂಡ ನೀವ್ ಯಾರಾದ್ರೂ ಹೇಳ್ಬೋದು. ಏನಾದ್ರೂ ಪ್ರಶ್ನೆ ಇದ್ರೇನು ಕೂಡ ಕೇಳ್ಬೋದು. ನಿಮ್ಗೆ ಎಲ್ರಿಗೂ ಅರ್ಥ ಆಯ್ತಾ? ಈ ಉದಾಹರಣೆಗಳು ನಿಮ್ಗೆ ಕೊಟ್ಟಿದ್ದು ನಿಮ್ಗೆ ಅರ್ಥ ಆಗೋ ತರ ಇತ್ತಾ, ಇಲ್ಲ ಕನ್ಫ್ಯೂಷನ್ ಇತ್ತಾ? ಅರ್ಥ ಆಗಿದೆ ಪ್ರಭು. ಉದಾಹರಣೆಗಳು ಹರೇ ಕೃಷ್ಣ ಪ್ರಭು, ಬಹಳ ಅರ್ಥವಾಗಿತ್ತು ಪ್ರಭು. ದೇಹ, ಆತ್ಮ, ಪರಮಾತ್ಮನ ವಿಚಾರಗಳು ಬಹಳ ಚೆನ್ನಾಗಿ ತಿಳಿಸ್ಕೊಟ್ರಿ ಪ್ರಭು. ಧನ್ಯವಾದ ಪ್ರಭು. ಯಾರಿಗೇನಾದ್ರೂ ಪ್ರಶ್ನೆ ಇದೆಯಾ? ಕೃಷ್ಣ ಪ್ರಭು. ಹರೇ ಕೃಷ್ಣ ಪ್ರಭು. ಹೇಳಿ ಹೇಳಿ ಪ್ರಭು. ಹರೇ ಕೃಷ್ಣ ಪ್ರಭು. ಇದರಲ್ಲಿ ಏನ್ ಅರ್ಥ ಮಾಡ್ಕೋಬಹುದು ಅಂತಂದ್ರೆ, ಈಗ ಈ ಭೌತಿಕ ಜಗತ್ತು ಅಂದ್ರೆ ಈ ಏನು ವಿರಾಟ್ ರೂಪದ ವರ್ಣನೆ ಕೊಟ್ಟಿದಾರಲ್ಲ, ಈ ವಿರಾಟ್ ರೂಪ ಅಂದ್ರೆ ಇದು ಮತ್ತೆ ಮತ್ತೆ ಸೃಷ್ಟಿ ಆಗ್ತಾ ಇರುತ್ತೆ, ನಾಶ ಆಗ್ತಾ ಇರುತ್ತೆ. ಆದ್ರೆ ಈ ಸಮಸ್ತವನ್ನ ಧಾರಣೆ ಮಾಡ್ಕೊಂಡಿರ್ತಕ್ಕಂಥ ವಿರಾಟ್ ರೂಪದ ಭಗವಂತನ ಏನು ಚಿನ್ಮಯ ರೂಪ ಇದೆಯೋ, ಅದು ಇದರ ಒಂದು ಪ್ರಭಾವಕ್ಕೆ ಯಾವತ್ತು ಒಳಗಾಗೋದಿಲ್ಲ. ಅಂದ್ರೆ ಇದು ಭಗವಂತನ ರೂಪ ನಾಶ ಹೊಂದೋದಿಲ್ಲ, ಯಾವುದೇ ವಿಕಾರಕ್ಕೆ ಒಳಗಾಗೋದಿಲ್ಲ. ಅವನು ಕೇವಲ ಅದನ್ನ ಧಾರಣೆ ಮಾಡ್ಕೊಂಡಿರ್ತಾನೆ ಅಷ್ಟೇನೆ. ಇದು ಭಗವಂತನ ಒಂದು ಏನು ವಿರಾಟ್ ರೂಪ ಅಂತ ಅಂದಾಗ, ವಿಶ್ವರೂಪ ಅನ್ನೋದು ನಾವು ನೋಡಿದಾಗ ಭಗವಂತ ಇದರಿಂದ ಸಂಪೂರ್ಣವಾಗಿ ಭಿನ್ನನಾಗಿದ್ದಾನೆ ಅನ್ನೋದನ್ನ ನಾವು ಅರ್ಥ ಮಾಡ್ಕೊಬೇಕು. ಮತ್ತೆ ಅದನ್ನ ಭಗವಂತನಲ್ಲೂ ಈ ರೀತಿ ಎಲ್ಲ ದೋಷ ಇದೆಯೇನೋ ಅನ್ನೋಂತ ಒಂದು ಪ್ರಜ್ಞೆ ಬರಬಾರ್ದು. ಇದನ್ನ ನಾವು ಸ್ಪಷ್ಟವಾಗಿ ಅರ್ಥ ಮಾಡ್ಕೋಬೇಕು. ಮತ್ತೆ ಆ ವಿರಾಟ್ ರೂಪ ಬಿಟ್ಟು ಭಗವಂತ ನಮ್ಮ ಶರೀರದಲ್ಲಿ ಪರಮಾತ್ಮನಾಗಿ ವಾಸ ಮಾಡ್ತಾ ಇದ್ದಾನೆ. ಈಗ ನಮಗಾಗತಕ್ಕಂಥ ದೋಷಗಳು, ಹುಟ್ಟು ಸಾವು, ಈ ಸುಖ ದುಃಖ, ಪಾಪ ಪುಣ್ಯ, ಇವೆಲ್ಲ ಭಗವಂತನೇ ಒಳಗಡೆ ಇದ್ದು ಎಲ್ಲಾ ಜ್ಞಾನವನ್ನು ಕೊಟ್ಟು ಎಲ್ಲಾ ಕ್ರಿಯಾಶೀಲತೆ ನಮ್ಮಲ್ಲಿ ಉಂಟು ಮಾಡಿದ್ರೆ ಇದೆಲ್ಲ ಭಗವಂತನಿಗೆ ಸೋಂಕುತ್ತಾ? ಈ ಎಲ್ಲಾ ಪ್ರಭಾವಕ್ಕೆ ಭಗವಂತ ಒಳಗಾಗ್ತಾನ ಅಂತ ಅಂದ್ರೆ ಇಲ್ಲ.
ಇದಕ್ಕೂ ಮತ್ತೆ ಅದಕ್ಕೂ ಸಂಪೂರ್ಣ ಭಗವಂತ ಭಿನ್ನನಾಗಿದ್ದಾನೆ. ಈ ಈ ಒಂದು ನಮ್ಮ ಏನು ನಮ್ಮ ಆತ್ಮನು ಭಗವಂತನಿಗೆ ಒಂದು ಶರೀರ ಇದ್ದಂಗೆ, ಅವನ ಅದ್ರೊಳಗಡೆ ಇದ್ದಾನಲ್ವಾ, ಅವನ ಇಚ್ಛೆಯಂತೆ ಇದು ನಡೀತಾ ಇರುತ್ತೆ. ಹೇಗೆ ಪ್ರಕೃತಿ ಮಯಾದಕ್ಷಿಣ ಪ್ರಕೃತಿ ಶ್ವೇತೆ ಸಚರಾಚರಂ ಅಂತ ಹೇಳ್ತಾನ, ಏತುನಾನೇನ ಕೌಂತೆಯ ಜಗದ್ವಿಪರಿವರ್ತತೆ ಅಂತ. ಅದೇ ರೀತಿ ಆತ್ಮನು ಸಹ ಭಗವಂತನ ಒಂದು ಮಾಯೆಗೆ ವಶನಾಗಿ ತಾನು ಕಾರ್ಯ ಮಾಡ್ತಾ ಇರ್ತಾನೆ. ಯಾವಾಗ ನಾವು ಈಗ ನೀವು ಕಡೆಗೆ ಹೇಳ್ದಂಗೆ ನಾವು ಪರಿಶುದ್ಧವಾಗಿ ನಮ್ಮನ್ನ ನಾವು ಆತ್ಮ ಸಾಕ್ಷಾತ್ಕಾರ ಮಾಡಿಕೊಂಡು ಭಗವಂತನನ್ನು ತಿಳ್ಕೊಂತೀವೋ, ಆಗ ನಾವು ಭಗವಂತನ ಕಡೆ ಸಾಗೋದಿಕ್ಕೆ ಅನುಕೂಲ ಆಗುತ್ತೆ ಪ್ರಭು. ಇದನ್ನು ಉಪನಿಷತ್ತಲ್ಲೂ ಬಹಳ ಸುಂದರವಾಗಿ ಹೇಳಿದ್ದಾರೆ ಪ್ರಭು. ಅಲ್ಲಿ ಒಂದು ಶ್ಲೋಕ ಕೊಡ್ತಾರೆ ಕಠೋಪನಿಷತ್ತಿನಲ್ಲಿ, ನಾಯಮಾತ್ಮ ಪ್ರವಚನೇನ ಲಭ್ಯೋ ನ ಮೇಧಯ ನ ಬಹುನಾ ಶ್ರುತೇನ ಯಮೇ ವೈಶ ವೃಣತೆ ತೇನ ಲಭ್ಯ ತಸ್ಸೈಷ ಆತ್ಮ ವಿವೃಣತೆ ತನೂಂ ಸ್ವಾಮ್ ಅಂತ. ನಾವು ಎಷ್ಟೇ ಪ್ರವಚನಗಳನ್ನ ಕೇಳೋದಾಗ್ಲಿ ಅಥವಾ ಮಾಡೋದಾಗ್ಲಿ ಮಾಡಿದ್ರು ನಮಗೆ ಸಾಕಷ್ಟು ಬುದ್ಧಿವಂತಿಕೆ ಇದೆ, ನಾವೇನೋ ಮಹಾಜ್ಞಾನಿಗಳು, ಈ ರೀತಿ ಎಲ್ಲ ನಾವು ಪರಿಕಲ್ಪನೆಯಲ್ಲಿ ತೊಡಗಿದ್ರು ನ ಬಹುನಾಶ್ರುತೇನ ಅಂತ ನಾವು ಎಷ್ಟೇ ವಿಧವಾದ ಶ್ರವಣಗಳನ್ನು ಮಾಡಿದ್ರು ಏನು ಪ್ರಯೋಜನ ಆಗೋದಿಲ್ಲ. ಯಾವಾಗ ನಾವು ಯಮೇ ವೈಶ್ಯ ಋಣತೆ ತೇನ ಲಭ್ಯ ಅಂತ ಅಂದ್ಬಿಟ್ಟು ಯಾವಾಗ ನಮ್ಮನ್ನ ನಾವು ತೆರ್ಕೋಬೇಕು, ನಾನಂದ್ರೆ ಈ ಶರೀರ ಅಲ್ಲ, ಈ ಮನಸ್ಸಲ್ಲ, ಈ ಬುದ್ಧಿ ಅಲ್ಲ, ಅಹಂಕಾರ ಅಲ್ಲ, ಇದ್ರ ಒಳಗಡೆ ಇರ್ತಕ್ಕಂಥ ಚೇತನಾತ್ಮ ನಾನು ಅನ್ನೋದು ತಿಳ್ಕೊಬೇಕು. ಯಾವಾಗ ನಾವು ಈ ರೀತಿ ತಿಳ್ಕೊಂಡು ನಮ್ಮನ್ನ ನಾವು ತೆರ್ಕೊಂತೀವೋ, ಅಂದ್ರೆ ಬಿಚ್ಕೊಳ್ಳೋದು, ನಮ್ಮ ಸುತ್ತ ಅದೇನು ರೇಷ್ಮೆ ಹುಳ ತನ್ನ ಗೂಡು ಕಟ್ಕೊಂಡಿರುತ್ತೆ ಅಂತ ಹೇಳ್ತಾರಲ್ಲ, ಆ ರೀತಿ ನಾವು ಇದ್ರ ಸುತ್ತ ಬಂಧನಕ್ಕೆ ಒಳಗಾಗಿದ್ದೀವಿ ಪ್ರಭು. ಇದನ್ನ ನಾವು ಯಾವಾಗ ಬಿಚ್ಕೊಂತೀವೋ ಆವಾಗ ನಮಗೆ ಆತ್ಮ ಸಾಕ್ಷಾತ್ಕಾರ ಆಗುತ್ತೆ. ಈ ರೀತಿ ನಾವು ಯಾವಾಗ ಆತ್ಮ ಸಾಕ್ಷಾತ್ಕಾರ ಮಾಡ್ಕೊಂತೀವೋ ಆಗ ಭಗವಂತ ತನ್ನನ್ನ ತಾನು ತೋರಿಸ್ಕೊಳ್ತಾನೆ ನಮಗೆ. ಅಲ್ಲಿವರೆಗೂ ನಮಗೆ ಭಗವಂತನ ದರ್ಶನ ಆಗೋದಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಇದಿಷ್ಟು ನಾನು ಇದರಲ್ಲಿ ಅರ್ಥ ಮಾಡ್ಕೊಳ್ಳೋದಕ್ಕೆ ಬಯಸ್ತೇನೆ. ಇದು ಇಷ್ಟ ಅರ್ಥ ಆಗಿದೆ. ತುಂಬಾ ಚೆನ್ನಾಗಿ ಹೇಳಿದ್ರಿ ಪ್ರಭು, ಸರಿ ಇದೆ ಪ್ರಭು. ಅದಕ್ಕೆ ನಮ್ಮನ್ನ ನಾವು ತೋರ್ಸ್ಕೋಬೇಕು. ನಮ್ಮ ಆತ್ಮದ ವಿಚಾರ ನಮ್ಗೆ ಗೊತ್ತಾಗ್ಬೇಕು ಅಂದ್ರೆ ಅದಕ್ಕೆ ಭಗವಂತನ ಕೃಪೆಯಿಂದಾನೇ ಆಗತ್ತೆ. ನಮ್ಮಿಂದ ನಾವು ಅದನ್ನ ಮಾಡೋದಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ನಾವೆಲ್ಲರೂ ಏನ್ ಮಾಡ್ಬೇಕು, ನಾವು ಅದಕ್ಕೆ ದಾಸರು ಹೇಳಿದ್ರು, 6 ಶಾಸ್ತ್ರಗಳ ಓದಿದರಿಲ್ಲ, 100 ಪುರಾಣಗಳ ಮುಗಿಸಿದರಿಲ್ಲ, 6 ನ್ಯಾಯ ಕಥೆಗಳ ಕೇಳಿದರಿಲ್ಲ, ಬೇಡನಾಗಿತ ಬೂದಿಯ ಪೂಸಿಕೊಂಡು ತಿರುಗಿದರಿಲ್ಲ, ದೊರೆಯದಣ್ಣ ಮುಕುತಿ ಗುರುವಿನ ಗುಲಾಮ. ಅದರಿಂದ ನಾವೆಲ್ಲರೂ ಕೂಡ ಗುರುಗಳು ಏನ್ ಹೇಳ್ತಾ ಇದ್ದಾರೋ, ಪರಂಪರೆ ನಮ್ಗೆ ಏನ್ ತಿಳುವಳಿಕೆ ಕೊಡ್ತಾ ಇದೆಯೋ, ಪ್ರಭುಪಾದರು ನಮ್ಗೆ ಪದೇ ಪದೇ ಹೇಳ್ತಾ ಇದ್ದಾರೆ, ಜಪ ಮಾಡಿ, ಹರೇ ಕೃಷ್ಣ ಮಂತ್ರ ಜಪ ಮಾಡಿ ಅಂತ, 16 ಮಾಲೆ ಜಪ ಮಾಡಿ ಅಂತ. ಅದರಿಂದ ನಾವೆಲ್ಲರೂ ಕೂಡ 16 ಮಾಲೆ ಜಪ ಮಾಡ್ಕೋಬೇಕು. ಅದೇ ನಮ್ಮ ಎದುರುಗಡೆ ಇರೋದು ಊಟ. ಆ ಊಟನ ನಾವು ತಟ್ಟೆಯಲ್ಲಿ ಇಟ್ಕೊಂಡು ನಾನ್ ಮಾಡ್ಕೊಂಡಿದ್ದೀನಿ, ನಾನ್ ಮಾಡ್ಬಿಟ್ಟಿದ್ದೀನಿ ಅಂತ ಅನ್ಕೊಳೋದಕ್ಕೂ, ಖುದ್ದಾಗಿ ತೆಗೆದು ತಟ್ಟೆಯಿಂದ ನಾನು ಊಟ ಮಾಡೋದಕ್ಕೂ ವ್ಯತ್ಯಾಸ ಇದೆ. ನಾವ್ ಎಲ್ಲಿವರೆಗೂ ಜಪ ಮಾಡೋದಿಲ್ವೋ ಅಲ್ಲಿವರೆಗೂ ಖಂಡಿತವಾಗ್ಲೂ ನಾವು ಭಗವಂತ ಒಂದು ಆತ್ಮ ಆಗಲ್ಲ. ನಾವು ಅನ್ಕೋಬಹುದು ಕೃತಕವಾಗಿ, ನನ್ಗೆ ಯಾವುದೇ ತರ ಬಾಧೆ ಇಲ್ಲ, ನಾನು ಎಲ್ಲಾದ್ರಿಂದ ಹೊರಗಡೆ ಇದ್ದೀನಿ, ನಾನು ಎಲ್ಲಾನು ಕೂಡ ಮೀರಿದ್ದೀನಿ, ಈ ತರ ನಮ್ದೇ ಆಗಿರೋದು ಊಹಾತ್ಮಕ ಚಿಂತನೆಗಳಲ್ಲಿ ನಾವೇನೇ ಮಾಡ್ಬೋದು. ಆದ್ರೆ ಅದು ಯಾವತ್ತೂ ಕೂಡ ಒಬ್ಬ ವ್ಯಕ್ತಿಗೆ ಅನುಕೂಲ ಮಾಡಿ ಕೊಡಲ್ಲ. ಅದರಿಂದ ಪ್ರತಿಯೊಬ್ಬರು ಕೂಡ ನಾನು ಯಾವಾಗ್ಲೂ ರಿಕ್ವೆಸ್ಟ್ ಮಾಡ್ತಾ ಇರ್ತೀನಿ, ನಮ್ಮ ಊಟ ಅದು ನಮ್ಗೆ ಕೊಟ್ಟಿರೋ, ಜೀವಾತ್ಮಕ್ಕೆ ಕೊಟ್ಟಿರುವಂತ ಊಟ ಏನಪ್ಪಾ ಅಂದ್ರೆ ಅದು ಖುದ್ದಾಗಿ ಚೈತನ್ಯ ಮಹಾಪ್ರಭು ಬಂದು ಈ ಹರೇ ಕೃಷ್ಣ ಮಂತ್ರನ ನಮ್ಗಾಗಿ ಕೊಟ್ಟಿದ್ದಾರೆ. ಅದರಿಂದ ನಾವೆಲ್ಲರೂ ಕೂಡ ಪ್ರತಿದಿನ 16 ಮಾಲೆ ಜಪ ಮಾಡ್ಬೇಕು. ಪ್ರಭುಪಾದರು ಹೇಳಿರೋ ಪ್ರಕಾರವಾಗಿ ನಾವು ಭಗವಂತನ ಸೇವೆಯಲ್ಲಿ ತೊಡಗ್ಬೇಕು, ಭಕ್ತರ ಸಂಘದಲ್ಲಿ ಇರ್ಬೇಕು. ಇದೆಲ್ಲದರ ಅನುಕೂಲನೇ ನಮ್ಗೆ ಏನಾಗುತ್ತೆ, ಆ ಶರಣಾಗತಿನೇ ಏನಾಗುತ್ತೆ ಅಂದ್ರೆ ನಮ್ಮನ್ನ ಭಗವಂತ, ನಾವ್ ಈ ದೇಹ ಅಲ್ಲ ಆತ್ಮ ಅನ್ನೋ ಒಂದು ಪ್ರಜ್ಞೆಯಲ್ಲಿ, ಆ ಒಂದು ಅನುಭವದಲ್ಲಿ ನಮ್ಮನ್ನ ಭಗವಂತ ಮುಂದಕ್ಕೆ ಕರ್ಕೊಂಡು ಹೋಗ್ತಾರೆ. ಅದನ್ನ ಮಾಡ್ದಿರಾ ನಮ್ಗೆ ತತ್ವಗಳು ಗೊತ್ತಿರ್ಬೋದು, ಶಾಸ್ತ್ರಗಳದ್ದು ವಿಚಾರಗಳು ಗೊತ್ತಿರ್ಬೋದು, ಶ್ಲೋಕಗಳು ಗೊತ್ತಿರ್ಬೋದು, ಎಲ್ಲ ಗೊತ್ತಿರ್ಬೋದು. ಆದ್ರೆ ಅದನ್ನ ಪ್ರಾಕ್ಟಿಕಲ್ ಆಗಿ ನಾವು ಎಲ್ಲಿವರೆಗೂ ಅಳವಡಿಸ್ಕೊಳಲ್ವೋ ಅಲ್ಲಿವರೆಗೂ ಖಂಡಿತವಾಗ್ಲೂ ನಾವು ಏನಾಗಿರ್ಬೇಕು, ಈ ಭೌತಿಕ ದೇಹದಲ್ಲೇ ಇರ್ತೀವಿ. ಮತ್ತೆ ಮತ್ತೆ ಈ ಭೌತಿಕ ದೇಹನ ಮತ್ತೆ ನಾವು ತಗೋತಾನೇ ಹೋಗ್ತೀವಿ. ಅದರಿಂದ ನಾನು ಎಲ್ರಿಗೆ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ, ದಯವಿಟ್ಟು ನೀವೇನ್ ಮಾಡಿ, ಒಂದು ಹರೇ ಕೃಷ್ಣ ಮಂತ್ರನ ಜಪ ಮಾಡಿ. ಈ ವಾರ ಕಡೇ ದಿನ ಪ್ರತಿಯೊಬ್ರು ಕೂಡ
ಎಷ್ಟೆಷ್ಟು ಮಾಲೆ ಜಪ ಮಾಡ್ತಾ ಇದ್ದೀರಾ ಅದನ್ನ ಒಂದ್ 10 ನಿಮಿಷ ನಾವು ಚರ್ಚೆ ಮಾಡೋಣ. ಎಲ್ರೂ ಹೆಸರು ಯಾವ ತರ ನಾವು ಭಾಗವತ 28ನೇ ಶ್ಲೋಕನ ಎಲ್ರು ನಿಮ್ಗೇನ್ ಅರ್ಥ ಆಯ್ತು ಅಂತ ಕೇಳಿಸ್ಕೊಂಡ್ವಲ್ಲ, ಅದೇ ತರ ಈ ಶನಿವಾರ ನಾವೇನ್ ಮಾಡೋಣ, ಎಲ್ರು ಕೂಡ ಬನ್ನಿ, ಯಾರು ತಪ್ಪಿಸ್ಕೋಬೇಡಿ. ಶನಿವಾರ ಪ್ರಭು ಕೇಳ್ತಾರೆ ಅಂತ ಪ್ರತಿಯೊಬ್ರು ಬನ್ನಿ. ನಿಮ್ ಹೆಸರು ಹೇಳಿ, ನೀವ್ ಯಾವ ಭಕ್ತಿ ವೃಕ್ಷದಲ್ಲಿದ್ದೀರಾ, ಎಷ್ಟೆಷ್ಟು ಮಾಲೆ ಜಪ ಮಾಡ್ತಾ ಇದ್ದೀರಾ. ಜೈಮುತಿ ಮಾತಾಜಿ ಇದನ್ನ ನೀವು ನೋಟ್ ಮಾಡ್ಕೊಳ್ಳಿ, ಯಾರು ಎಷ್ಟು ಜಪ ಮಾಡ್ತಾ ಇದ್ದಾರೆ, ಪ್ರತಿದಿನ ಅವ್ರದ್ದು ಸಾಧನೆ ಏನಿದೆ. ಯಾಕೆಂದ್ರೆ ಊಟ ಮುಂದೆ ಇಟ್ಟಿದೀವಿ, ಊಟ ಮಾಡಿದಿರ ಸುಮ್ನೆ ಹಂಗೆ ತಟ್ಟೆ ಮುಂದೆನೆ ಕುತ್ಕೊಳಕ್ ಆಗಲ್ವಲ್ಲ. ಎಷ್ಟೆಷ್ಟು ಊಟ ಮಾಡ್ತಾ ಇದ್ದಾರೆ ಅಂತಾನು ಕೂಡ ಗೊತ್ತಾಗ್ಬೇಕಲ್ವಾ. ಹರೇ ಕೃಷ್ಣ ಪ್ರಭು. ಓಕೆ ಪ್ರಭು, ಈಗ ನೀವೇನ್ ಎಕ್ಸ್ಪ್ಲೈನ್ ಕೊಟ್ರು ಆ ಶ್ಲೋಕದ ನೆಕ್ಸ್ಟ್ ಶ್ಲೋಕ ಅದೇ ಇದೆ ಪ್ರಭು. ನಾವಿರತೋ ದುಶ್ಚರಿತ ನಾಶಾಂತೋ ನಾ ಸಮಾಹಿತ ನಾಶಾಂತೋ ಮಾನಸೋ ವಾಪಿ ಪ್ರಜ್ಞಾನೇ ನೈನಮಾಪ್ನುಯಾತ್ ಅಂತ ಅಂದ್ಬಿಟ್ಟು. ಅಂದ್ರೆ ಯಾವ ವ್ಯಕ್ತಿ ತನ್ನ ದುಶ್ಚರಿತಗಳಿಂದ ದೂರ ಆಗೋದಿಲ್ವೋ, ಯಾರು ಶಾಂತನಾಗೋದಿಲ್ವೋ, ಶಾಂತ ಅಂತಂದ್ರೆ ಭಗವಂತನನ್ನ ಪರಮೇಶ್ವರ ಅಂತ ತಿಳಿಬೇಕು ಪ್ರಭು. ನಾಶಾಂತೋ ನಾ ಸಮಾಹಿತ ಅಂತ ಅವನ ಜೊತೆ ಸೇರ್ಕೋಬೇಕು, ಅವನ ಒಂದು ಅನುಸಂಧಾನದಲ್ಲಿ ಇರ್ಬೇಕು. ನಾ ಸಮಾಹಿತ ನಾಶಾಂತ ಮಾನಸು ಅಂತ, ಯಾರು ತಮ್ಮ ಮನಸ್ಸನ್ನ ಪ್ರಕ್ಷುಬ್ಧಗೊಳಿಸ್ಕೊಳ್ಳದೆ, ಈ ಲೌಕಿಕವಾದ ಒಂದು ಒತ್ತಡಗಳಿರ್ತಾವಲ್ಲ ಪ್ರಭು, ಅದರಿಂದ ಪ್ರಕ್ಷುಬ್ಧಗೊಳಿಸ್ಕೊಳ್ಳದೆ ಯಾರು ಶಾಂತವಾಗಿರ್ತಾರೋ ಅವ್ರಿಗೆ ಮಾತ್ರ ಪ್ರಜ್ಞಾನೇ ನೈನಮಾಪ್ನುಯಾತ್ ಅಂತ. ಅವ್ರಿಗೆ ಯಾರು ಇದ್ರಲ್ಲೆಲ್ಲ ತೊಡಗಿರ್ತಾರೋ, ದುಶ್ಚರಿತಗಳಲ್ಲಿ ತೊಡಗಿರ್ತಾರೋ, ಮತ್ತೆ ಭಗವಂತನನ್ನ ಪರಮೇಶ್ವರ ಅಂತ ಒಪ್ಕೊಂಡಿರೋದಿಲ್ವೋ, ಮತ್ತೆ ಅವನಿಗೆ ಸಂಬಂಧಪಟ್ಟಿರ್ತಕ್ಕಂಥ ಕಾರ್ಯಗಳನ್ನು ಯಾರು ಮಾಡೋದಿಲ್ವೋ, ಮತ್ತೆ ಯಾರು ಈ ಲೌಕಿಕವಾದ ಜಗತ್ತಿನಲ್ಲಿ ಇರ್ತಕ್ಕಂಥ ಈ 7 ಬೀಳಿಗೆ ವಶರಾಗಿ ತನ್ನನ್ನ ತಾನು ಅದ್ರ ಜೊತೆ ಸಮೀಕರಿಸಿಕೊಂಡು ಮುಂದುವರಿತಾ ಇರ್ತಾರೋ ಅವ್ರು ಯಾರು ಪರಮಪ್ರಭುವನ್ನ ಪಡೆಯೋದಿಕ್ಕೆ ಸಾಧ್ಯ ಇಲ್ಲ. ಸರಿ ಇದೆ ಪ್ರಭು. ಅದಕ್ಕೆ ನಾವೇನ್ ಮಾಡೋಣ, ನಾವು ಎಲ್ರೂ ಇವಾಗ ತಟ್ಟೆ ಮುಂದೆ ಎಲ್ಲಾ ವಿಧ ಆಗಿರೋದು ಭಕ್ಷ್ಯಗಳನ್ನೆಲ್ಲ ಇಟ್ಬಿಟ್ಟಿದೀವಿ. ಇವಾಗ ಭಗವಂತನ ಕೃಪೆಯಿಂದ, ಗುರುಗಳದ್ದು ಕೃಪೆಯಿಂದ ಎಲ್ಲ ಇಟ್ಬಿಟ್ಟಿದ್ದಾರೆ. ಇವಾಗ ಯಾರ್ಯಾರು ಎಷ್ಟೆಷ್ಟು ತಗೋತಾ ಇದೀವಿ ಅನ್ನೋದನ್ನು ಕೂಡ ನಾವು ಸ್ವಲ್ಪ ಚರ್ಚೆ ಮಾಡಿದ್ರೆ, ಅವಾಗ ಒಬ್ರಿಂದ ಒಬ್ರು ಏನಾಗ್ತಾರೆ, ಸಹಕರಿಸ್ಕೊಂಡು ಇಲ್ಲ ಅವ್ರು ಎಷ್ಟು ತಗೋತಾ ಇದ್ದಾರೆ, ನಾನು ಇನ್ನೊಂದಷ್ಟು ಜಾಸ್ತಿ ತಗೋಬಹುದಂತ ವಿಚಾರ ಮಾಡ್ತಾ ಹೋಗ್ಬೋದಲ್ವಾ. ಅದರಿಂದ ನಮ್ದು ಎಲ್ರಿಗೂ ರಿಕ್ವೆಸ್ಟ್ ಇದೆ, ಶನಿವಾರ ಏನ್ ಮಾಡೋಣ, ಅದಕ್ಕೆ ಒಂದ್ 10 ನಿಮಿಷ ಒಂದ್ ಸ್ವಲ್ಪ ಹೊತ್ತು ಟೈಮ್ ತಗೊಂಡು, ಮಾತಾಜಿ ನೀವೇನ್ ಮಾಡಿ, ಯಾರು ಈ ಕಾರ್ಯಕ್ರಮದ ಇಲ್ಲದೇನ ಅವ್ರ ಹೆಸರು ಬರ್ಕೊಳ್ಳಿ, ಅವರೇ ಹೇಳ್ತಾರೆ, ಅವರೇ 1 ನಿಮಿಷ ಮಾತಾಡ್ಲಿ. ಅವ್ರೇನ್ ಮಾಡ್ತಾ ಇದಾರೆ 1 ನಿಮಿಷ ಬೇಡ, ಇದಕ್ಕೆ 15 ಸೆಕೆಂಡ್ ಸಾಕು ಒಬ್ಬೊಬ್ಬರಿಗೆ, ಜಾಸ್ತಿ ಬೇಡ. ಅವ್ರ ಹೆಸರು ಹೇಳೋದು, ಅವ್ರು ಯಾವ ಭಕ್ತಿ ವೃಕ್ಷದಲ್ಲಿ ಇದ್ದಾರೆ ಅಂತ ಹೇಳೋದು, ಮತ್ತೆ ಎಷ್ಟು ಮಾಲೆ ಜಪ ಮಾಡ್ತಾ ಇದ್ದಾರೆ, ಮತ್ತೆ ಏನ್ ಸೇವೆ ಮಾಡ್ತಾ ಇದ್ದಾರೆ ಅಂತ ಅವ್ರು ಹೇಳ್ತಾ. ಸರಿ ಇದೆಯಲ್ವಾ ಮಾತಾಜಿ, ಮಾಡ್ಬೋದಲ್ವಾ ಹಿಂಗೆ? ಮಾಡ್ಬೋದು ಪ್ರಭು. ಎಲ್ರಿಗೆ ಇದು ಇಷ್ಟ ಆಗ್ತಾ ಇದೆಯಲ್ವಾ ಶಿವನಾಥ್ ಪ್ರಭು? ಹಾಗೆ ಪ್ರಭು ಅವ್ರವ್ರ ರೌಂಡ್ ಮೇಲೆ ಪ್ರಭು ಇದು ಮಾಡ್ಬೋದು. ಶಿಕ್ಷಾ ಲೆವೆಲ್ಗೆ ನಾವು ಇನ್ಕ್ಲೂಡ್ ಮಾಡ್ಬೋದು ಅವ್ರನ್ನೆಲ್ಲ. ಸರಿ ಪ್ರಭು, ಸರಿ ಮಾತಾಜಿ, ಆಯ್ತು. ಎಲ್ರಿಗೆ ಧನ್ಯವಾದ. ಒಂದ್ಸಲ ಹರೇ ಕೃಷ್ಣ ಮಂತ್ರ ಹೇಳಿ ನಾವು ಈ ಕಾರ್ಯಕ್ರಮ ಇಲ್ಲಿಗೆ. ಹರೇ ಕೃಷ್ಣ ಪ್ರಭು. ಹರೇ ಕೃಷ್ಣ ರಾಮ ರಾಮ ಹರೇ ಧನ್ಯವಾದಗಳು. ನಾಳೆ ಯಾರು ಓದ್ತೀರಾ? ನಾವು ಓದ್ತೇನೆ ಮಾತಾಜಿ. ಯಾರು? ಜಯಲಕ್ಷ್ಮಿ ಮಾತಾಜಿ. ಜಯಲಕ್ಷ್ಮಿ ಹಾ ಸರಿ ಮಾತಾಜಿ. ಉಡುಪಿ.